ಅಹಿಂದ ಸಂಘಟನೆ ವತಿಯಿಂದ ನಾವು ಕಾಂಗ್ರೆಸ್ ಪರವಾಗಿ ಮಾತಾಡಬೇಕು ಅಂತ ನಿಮ್ಮನ್ನೆಲ್ಲ ಕರೆಸಿದ್ದೀವಿ. ಮಾನ್ಯ ಗಣವೇತ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಅನುಮತಿ ಕೊಟ್ಟಾಗಲಿಂದ ತನಿಖೆ ನಡೀತದೆ. ಇವಾಗ ಅದೆಲ್ಲ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ಅದ್ರ ಬಗ್ಗೆ ಕಾನೂನು ನೋಡ್ಕೊಳ್ಳುತ್ತೆ. ಇವಾಗ BJP ಮತ್ತು JDS ಪಕ್ಷದವರು ನಮ್ಮ ಹಿಂದುಳಿದ ಅಹಿಂದ ವರ್ಗದವರ CM ಆಗಿರೋದನ್ನ ಸಹಿಸಕ್ಕಾಗ್ತಾನೆ ಈ ಥರ ಮಾಡಿರೋದು ಇವಾಗೆಲ್ಲ ನಿಮ್ಗೆ ಗೊತ್ತಿದೆ, ನಾವೇನು ಜಾಸ್ತಿ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಈಗ JDS ಪಕ್ಷದ ಕುಮಾರಸ್ವಾಮಿ ಅವರು ಅವ್ರದ್ದು ಏನು ತನಿಖೆ ಇದೆ 2011 2017 ಆಗಿರೋಂಥ ಇದ್ರದ್ದು ಕೇಳಿದ್ದಾರೆ. SIT ಅವರು ಕೇಳಿದ್ದಾರೆ ಅವ್ರನ್ನ, ರಾಜ್ಯಪಾಲರನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ಇದನ್ನ ಮಾನ್ಯ ರಾಜ್ಯಪಾಲರು ಕೊಡದೇ ಇರೋದು ಖಂಡನೀಯ ಮಾಡ್ತಾ ಇದ್ದೀವಿ ನಾವು ಹಿಂದೂ ವರ್ಗದವರು. ದಯಮಾಡಿ ರಾಜ್ಯಪಾಲರು ಇದಕ್ಕೆ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಮೂಲಕ ಕೇಳ್ತೀವಿ. ಇನ್ನು ಈ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಭಾಗದಿಂದ ಹೋಗಿ ಬೆಳೆದು ಈಗ JDS ಇಂದ ಉಚ್ಚಾಟನೆ ಮಾಡಿದ್ದು JDS ಪಕ್ಷದವರು ಉಚ್ಚಾಟನೆ ಮಾಡಿದ್ರು. ನಮ್ಮ ಹಿಂದುಳಿದ ವರ್ಗದವ್ರನ್ನ ಹಿಂದೆ ಸಂಘಟನೆ ಮಾಡಿ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇದನ್ನ ಸಹಿಸಕ್ಕಾಗ್ತಾನೆ JDS BJP ಅವರು ಕುತಂತ್ರ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಇದು ಅಸಾಧ್ಯ ಅಂತ ನಾವು ಹೇಳ್ತೀವಿ. ಇನ್ನೊಂದೇನಾಗಿದೆ, ಇಲ್ಲಿ ಮೈಸೂರು ಭಾಗದಲ್ಲಿ ಮರಿಗೌಡರು ಅಂತ ಸಿದ್ದರಾಮಯ್ಯ ಆಪ್ತರು 40 ವರ್ಷ ರಾಜಕೀಯ ಚರಿತ್ರೆಯಲ್ಲಿ ಅವ್ರ ಜೊತೆನಲ್ಲೇ ಇದ್ದಂಥ ಮರಿಗೌಡರನ್ನ ಏನು ಮಾಡಿದ್ದಾರೆ, ಇವಾಗ ಅವರು ಹೋದ್ಸತಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ MLA ಟಿಕೆಟ್ ಕೊಡಬೇಕು ಅಂತ ಮಾತಾಗಿತ್ತು. ಆದರೆ JDS ಪಕ್ಷದಿಂದ 4-5 ಏನೋ ನಾವು ಧೀರರು ಸೂರರು, ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಗೆದ್ದು ಬೀಗ್ಬಿಡ್ತೀವಿ, ಸಿದ್ದರಾಮಯ್ಯ ಅವರಿಗಿಂತ ನಮ್ಗೆ ರಾಜಕಾರಣ ಭಾರಿ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಬಂದು ಬಡ ಇಸ್ಕೊಂಡು ಏನೋ ಮಾಡ್ತಾರೆ ಅಂದ್ಬಿಟ್ಟು ಮಾವನಹಳ್ಳಿ ಸಿದ್ದೇಗೌಡರು ಅಂತ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಾಹೇಬರು ಮರಿಗೌಡರಿಗೆ ಟಿಕೆಟ್ ನೆಕ್ಸ್ಟ್ ನೀವು ನಿಂತ್ಕೊಳ್ರಪ್ಪ, ಈ ಸರಿ ಸಿದ್ದೇಗೌಡರು ಅವಕಾಶ ಮಾಡಿಕೊಡಿ ಅಂತ ಕೊಟ್ಟಿದ್ರು ಟಿಕೆಟು. ಆದರೆ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ಬಟ್ಟೆನ ಎತ್ತಿ ಒಗ್ದಂಗೆ ಒಗ್ಕೊಂಡು ಹೋಗ್ಬಿಟ್ರು. ಏನೋ GT ದೇವೇಗೌಡರನ್ನ ಸೋಲ್ಸ್ಬಿಡ್ತಾರೆ, ಇವರು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದೇ ಬಿಡ್ತಾರೆ ಏನೋ ಲೆಕ್ಕಾಚಾರಕ್ಕೆ ಹೋದ್ರು. ಆದರೆ ಕೊನೆಯಲ್ಲಿ ಗೊತ್ತಾಯ್ತು ಅವ್ರ ಯೋಗ್ಯತೆ ಏನು ಅಂತ. ಇವತ್ತು ಏನು ಮಾಡಿದ್ದಾರೆ, ಅವರು ಎಲೆಕ್ಷನ್ 3 ದಿನ ಅಂತ ಹೊಂದ್ಕೊಬಿಟ್ಟಿದ್ರು. ಎಲೆಕ್ಷನ್ 3 ದಿನ ಅಂತ ಹೊಂದ್ಕೊಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೈ ಸಿಗ್ದೇನೆ ಹೊಂದ್ಕೊಂಡಿದ್ದಂಥ ವ್ಯಕ್ತಿ ಈಗ ಮೊನ್ನೆ ಉದ್ಭವ ಆಗಿದ್ದಾರೆ. ಯಾವುದೇ ಸ್ಟೇಜ್ ಕಾರ್ಯಕ್ರಮದಲ್ಲಿ ಬಂದಿಲ್ಲ. ಈಗ ಸಿದ್ದರಾಮಯ್ಯವರು ಪರವಾಗಿ ಅಷ್ಟೊಂದು ಹೋರಾಟಗಳು ನಡೀತಾ ಅವಾಗ ಬಂದಿಲ್ಲ. ಈಗ ಯಾವುದೋ ಸಣ್ಣ ವಿಚಾರವಾಗಿ ಬಂದು ಅವ್ರ ಸಣ್ಣತನನ ಬಿಂಬಿಸ್ತಾ ಇದ್ದಾರೆ. ಇದನ್ನ ನಾವು ಅಹಿಂದ ವರ್ಗದವರು ವಿರೋಧ ಮಾಡ್ತೀವಿ. ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ, ಆಡಳಿತದಲ್ಲಿ ಇರೋದನ್ನ ಇವರು ಕಾಂಗ್ರೆಸ್ ಪಕ್ಷ ಮೊನ್ನೆ ಬಂದು ಸೇರ್ಬಿಟ್ಟು ಇವರು ಅದ್ರ ವಿರುದ್ಧನೇ ಮಾತಾಡ್ತಾ ಇರೋದು ಖಂಡನೀಯ. ಈ ಸಮಯದಲ್ಲಿ ಅದು ಸೂಕ್ತ ಅಲ್ಲ, ಅವರು ಅದನ್ನು ತಿಳ್ಕೋಬೇಕು. ಅವ್ರು ಹೋಗ್ಲಿ, ಅವರು ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರಲ್ಲ, ಅದು ಕಾಂಗ್ರೆಸ್ ಭವನದಲ್ಲಿ ಬಂದು ಮಾತಾಡ್ಬೋದಿತ್ತು. ಅವರು ಕಾಂಗ್ರೆಸ್ ಸದಸ್ಯತ್ವ ಇದೆಯಾ ಏನೋ ನನಗಂತೂ ಗೊತ್ತಿಲ್ಲ ಅವ್ರ ಹತ್ರ. ಅದನ್ನ ಮುಂದಿನ ದಿನಗಳು ಅವ್ರು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಮಾನ್ಯ ಮರಿಗೌಡರು ಸಾಹೇಬ್ರನ್ನ ಮೂಢ ಅಧ್ಯಕ್ಷರು ಮಾಡಿ ಒಂದು 5-6 ತಿಂಗಳಾಗಿದೆ. ಈಗೇನು ಪಾರ್ವತಮ್ಮವರು ಸಿದ್ದರಾಮಯ್ಯವರ ಪತ್ನಿಯವರಾದಂಥ ಪಾರ್ವತಮ್ಮವ್ರ ವಿರುದ್ಧ ಏನು ಇವಾಗ ಅದು ಇನ್ನೊಂದು ಮೂಡಾದಲ್ಲಿ ಪ್ರಕರಣ, ಅದನ್ನ ಹಗರಣ ಅಂತ BJP JDS ಅವರು ಬಿಂಬಿಸ್ತಾ ಇದ್ದಾರೆ. ಪ್ರಕರಣ ಅಂತ ತಗೋಬೇಕು, ಅದು ಇವಾಗ ಕೋರ್ಟಲ್ಲಿದೆ, ತೀರ್ಮಾನ ಆಗುತ್ತೆ. ಮೂಢ ಅಧ್ಯಕ್ಷರಾಗಿರೋಂಥ ಮರಿಗೌಡ್ರನ್ನ ಸಿದ್ದೇಗೌಡರು ಅವ್ರು ಮೂಢ ಅಧ್ಯಕ್ಷರಾಗಿರೋಕ್ಕೆ ಅರ್ಹರಲ್ಲ ಅಂತ ಕೇಳೋದಕ್ಕೆ ಯಾವ ನೈತಿಕತೆ ಐತೆ ಕೇಳೋಕ್ಕೆ ಅವ್ರಿಗೆ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಅವ್ರಿಗೇನು ಅಧಿಕಾರ ಇದೆ? ಮೂಢ ಅಧ್ಯಕ್ಷರಾಗಿರೋಂಥವ್ರನ್ನ ಇಳಿಸಿ ಅಂತ ಹೇಳೋಂಥದ್ದು ಅವ್ರಿಗೇನು ನೈತಿಕತೆ ಇದೆ? ಯಾವ ಆಧಾರದ ಮೇಲೆ ಅವ್ರು ಕೇಳ್ತಾ ಇದ್ದಾರೆ ಅಧ್ಯಕ್ಷರಿಂದ ಕೆಳಗಿಳಿಸಿ ಅಂತ? ಏನಾದರೂ ಇದ್ರೆ ಅವ್ರ ಹತ್ರ ಏನಾದ್ರು ಕೋರ್ಟ್ ಇದೆ, ಕಾನೂನು ಪ್ರಕಾರ ಏನಿದೆ ಕೊಡ್ಲಿ. ಅವರು ಮರಿಗೌಡರು ಬರೋಕ್ಕಿಂತ ಮುಂಚೆ ಆಗಿರೋಂಥ ಕೆಲಸ ಇದು. 2020-21ರಲ್ಲಿ BJP ಅಧಿಕಾರದಲ್ಲಿದ್ದಾಗ ಮಿಸ್ಟರ್ ರಾಜೀವ್ ಅವರು BJP ಪಕ್ಷದ ಅಧ್ಯಕ್ಷರಾಗಿದ್ದಾಗ ಆಗಿರೋಂಥ ಹಗರಣ, ಇದು ಪ್ರಕರಣ ಅಲ್ಲ, ಇದು ಹಗರಣ ಅವ್ರ ಕಲಾಗ ಆಗಿರೋದು. ಅದು ಬೊಮ್ಮಾಯಿ ಅವರು CM ಆಗಿದ್ರು ಅವಾಗ, ಮಿಸ್ಟರ್ ರಾಜೀವ್ ಅವರು ಅವಾಗ ಅಧ್ಯಕ್ಷರಾಗಿದ್ರು. ಈಗ ರಾಜೀವ್ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೆ ಒಂಥರ ಏನೋ ಒಂಥರ ಎಡವಟ್ಟಾಗ್ಬಿಟ್ಟಿರಂಗೈತೆ. ಇದನ್ನ ಕಾಂಗ್ರೆಸ್ ಅವರು ನಿಜವಾಗ್ಲೂ ಖಂಡಿಸ್ಬೇಕು. ಈಗ ಅವ್ರ ಕಾಲದಾಗ ಹಗರಣ ಈಗ ಸಿದ್ದರಾಮಯ್ಯವ್ರು ಬಂದ್ಮೇಲೆ ಇವರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಸಿದ್ದೇಗೌಡ್ರೆ ಎಲ್ಲಿದ್ದೀರಾ ನೀವು? ಬರ್ತೀರಾ ಚರ್ಚೆಗೆ? ಬಹಿರಂಗ ಚರ್ಚೆಗೆ ಬನ್ನಿ. ನಮ್ಮ ಅಹಿಂದವರಿಗೆಲ್ಲ ಬರುತ್ತೆ. ಮರಿಗೌಡರ ಪರವಾಗಿ ನಾವು ಇದ್ದೀವಿ. ಒಬ್ಬ 40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಸಿದ್ದರಾಮಯ್ಯ ಬೆನ್ನೆಲುಬಾಗಿ ನಿಂತಿರೋ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಾ? ಇನ್ನೊಂದ್ಸರಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ನಿಮ್ಮ ಒಂದು ಏನೋ ತೋಟದಲ್ಲಿರೋಂಥ ಸೆಟ್ಗಳಲ್ಲಿ ಇಲ್ಲ ಎಲ್ಲ ಬೀದಿ ನಿಂತ್ಕೊಂಡು ಮಾತಾಡೋದಲ್ಲ.
ಬನ್ನಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಣ. ನಾವು ಮರಿಯವರು ಏನು ರಾಜಕೀಯ ಮಾಡಿದರೆ ನೀವೇನು ಮಾಡಿದ್ದೀರಾ ಅಂತ. ಮರಳಿ ಅಕ್ಕಿಗೂಡು ಸೇರ್ಕೊಳ್ಳಿ ಅಂತ ನೀವು ಅವ್ರು ಎಲ್ಲ ಮತ್ತೆ ಅವ್ರು JDSಗೆ ಹೋಗ್ಬೇಕು ಅಂತಿದ್ರೆ ಹೋಗಿ, ಸಂತೋಷ. ಆದರೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ರಾತ್ರಂತ ಮರಿಯವ್ರ ಬಗ್ಗೆ ನೀವು ಮಾತಾಡಿರೋದು ಖಂಡನೀಯ. ನೀವು ಹೋಗಿ JDSಗೆ. ನೀವು ನೋಡಿದೀವಿ, ನಾವು 20 ವರ್ಷದಿಂದ, ನಮ್ಗೆ ಇವಾಗ 40 ವರ್ಷ ಚಾಮರಾಜನಗರ ಕ್ಷೇತ್ರದಲ್ಲಿ ನೀವು ಹೇಳ್ತಾ ಇದ್ದೀರಾ 3 ಟರ್ಮ್ ಎಲೆಕ್ಷನ್ ಯಾವ್ಯಾವ ಥರ ನಡೆದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಮಗೂ ಗೊತ್ತಿದೆ ಯಾವ್ಯಾವ ಥರ ನಡೆದಿದೆ, ನೀವೇನೇನು ಮಾಡಿದ್ದೀರಾ ಅಂತ. ಬಹಿರಂಗ ಚರ್ಚೆನಲ್ಲಿ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ಥರ ಆಕ್ರೋಶ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ದೀರಿ 2013ರಲ್ಲಿ, ಅದಾದ್ಮೇಲೆ 2018ರಲ್ಲಿ ಯಾವ ಥರ ಮಾತಾಡಿದ್ದೀರಿ ಎಲ್ಲ ಗೊತ್ತಿದೆ ನಮಗೆ. ಅದರಿಂದ ನೀವು ಏನಾದರೂ ಇದೇ ಥರ ಮುಂದುವರೆದ್ರೆ ನಮ್ಮ ಅಹಿಂದ ಸಂಘಟನೆಗಳು ನಿಮ್ಮ ವಿರುದ್ಧ ಧ್ವನಿ ಎತ್ತಿ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಎಚ್ಚರಿಕೆ ಇರಲಿ. ಇದರಲ್ಲಿ 2013ರಲ್ಲೂ CM ವಿರುದ್ಧ ಮಾತಾಡಿದ್ದಾರೆ. ಖಂಡಿತ ಮಾತಾಡಿದ್ದಾರೆ. 2018ರಲ್ಲೂ ಮಾತಾಡಿದಾರ. 2018ರಲ್ಲಿ ಮಾತಾಡಿದ್ದಾರೆ. ಇದಕ್ಕೆ ಆ ಪಕ್ಷ ಅಲ್ಲ ಸರ್, JDS ಪಕ್ಷದಲ್ಲಿ. ಈಗ ನೋಡಿ, ಇವಾಗ 2013, 2018, 2023 3 ಚುನಾವಣೆ ಬಗ್ಗೆ ಮಾತಾಡಿದ್ದಾರೆ ಅವರು. 2023ರಲ್ಲಿ ಅವರೇ ನಿಂತಿದ್ರು ಎಲೆಕ್ಷನ್ಗೆ. ಆದರೆ 2013ರಲ್ಲಿ 2018ರಲ್ಲಿ ಎಲ್ಲಿದ್ರು ಅವರು? JDS ಅಲ್ಲಿದ್ರು. ಆವಾಗ ಸಿದ್ದರಾಮಯ್ಯ ಸೋಲ್ಸೋ ಕಾರಣ ಯಾರು? ಕ್ಯಾಂಡಿಡೇಟ್ ಯಾರು? ಅವಾಗ ಅಪೋಸಿಟ್ JDS ಅವರು. ಇವ್ರು JDS ಅಲ್ಲಿ ಇಟ್ಕೊಂಡು ಸೋಲ್ಸಿರೋ ಸಿದ್ದರಾಮಯ್ಯನವರು. ಇವ್ರು ಬಂದು ಮರಿಗೌಡ್ರ ಬಗ್ಗೆ ಮಾತಾಡ್ತಾರೆ. ಇವರು ಮರಿಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿತ್ತು ಆಲ್ರೆಡಿ. ಆದ್ರೆ ಇವರು ಬಂದು ಏನೋ ನಾವು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ. ಈಗ ಹೇಳ್ತಾರಲ್ಲ, ಅವರು 3 ಟೀಮ್ ಮಾಡೋರು ಮರಿಗೌಡರು ಅಂತ. 3 ಟೀಮ್ ಮಾಡಿರೋದು ಯಾರು ಸ್ವಾಮಿ? ನೀವು ಬಂದ್ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಟಿಕೆಟ್ ಕೊಟ್ಟಿದ್ದು ಯಾರಿಗೆ? ಮೊನ್ನೆ ಸಿದ್ದಗೌಡರು ತಾನೆ. ಅವ್ರೇನ್ ಮಾಡ್ಬೇಕಿತ್ತು? ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಅವ್ರದ್ದು. ಒಂದು ಸಾಹೇಬರು ಒಂದು ಹಿಂದೆ ಹೇಳಿದ್ರೆ ಒಂದು ಗಾದೆ, ಕೊಟ್ಟ ಕುದುರೆ ಏರದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತ. ಆ ಥರ ಆಗಿದೆ ಇವಾಗ ಇವ್ರ ಪರಿಸ್ಥಿತಿ. ಈಗ ಇವರು 3 ದಿನ ಯಾಕೆ ಹೊತ್ಕೊಂಡಿದ್ರು ಅಂತ ಹೇಳ್ತೀರಾ? 3 ದಿನ ಯಾಕೆ ಹೊತ್ಕೊಂಡ್ರೆ ಅವ್ರನ್ನೇ ಕೇಳಬೇಕು. ಪರೋಕ್ಷವಾಗಿ ಏನಾದರೂ JDSಗೆ ಡೀಲ್ ಆಗ್ಬಿಟ್ಟಿದ್ರ ಅವರು? ಗೊತ್ತಿಲ್ಲ, ಅದು ನಾವು ಅವರೇ ಹೇಳ್ಬೇಕು. ಇದಕ್ಕೆಲ್ಲ ಆನ್ಸರ್ ಅವರೇ ಮಾಡಬೇಕು. ನೀವು ಹೇಳಿದ್ರಲ್ಲ ಪರೋಕ್ಷವಾಗಿ ಅವ್ರು ಯಾಕೆ ಹೊಂದ್ಕೊಂಡು, ನಾನು ಯಾಕೆ ಹೊಂದ್ಕೊಂಡಿದ್ದೆ ಏನು ಅಂತ. ಈ ಸರಿ 2023ರಲ್ಲಿ ಕಾಂಗ್ರೆಸ್ ಅಲ್ಲೇ ರಾಜ್ಯಾದ್ಯಂತ ಇತ್ತು. ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು. ಇವತ್ತು ಚಿಕ್ಕ ಪಾಪು ಕೇಳಿ ಹೇಳ್ತಾರೆ, ಮೊನ್ನೆ ಸಿದ್ದರಾಮಯ್ಯ ಬರೀ ಕೈ ಮುಖ ಬಂದ್ಬಿಟ್ಟಿದ್ರೆ ಓಟ್ ಹಾಕ್ಬಿಡ್ತಿರೋ, ಜನ ಗೆದ್ಬಿಡ್ತಿರೋ ಅಂತ. ಅವ್ರ ಮುಖನ ನಮ್ಮ ಇರುವಲ್ಲ ಭಾಗದಲ್ಲಿ ಯಾರು ನೋಡಲ್ಲ. ಅಂತದ್ರಲ್ಲಿ 78,000 ಓಟ್ ಕೊಟ್ಟಿದ್ದಾರೆ. 78ರಿಂದ 85,000 ಓಟ್ ಗಂಟ ಕೊಟ್ಟಿದ್ದಾರೆ ಅವ್ರಿಗೆ. ರಾಜೀವ್ ಅವ್ರನ್ನ ಸೇರ್ಸ್ಕೊಬಾರ್ದಿತ್ತು ಸರ್. ರಾಜೀವ್ ಅವ್ರನ್ನ ಸೇರ್ಸ್ಕೊಬಾರ್ದಿತ್ತು ಅಂತಲ್ಲ ನಾವ್ ಹೇಳ್ತಾ ಇರೋದು. ಪಕ್ಷಕ್ಕೆ ಎಲ್ಲರಿಗೂ ಆಹ್ವಾನ ಇದೆ. ಆದ್ರೆ ಅವಾಗ ಅಧ್ಯಕ್ಷರು ಅವರಾಗಿದ್ರು ಅಂತ ನಾನು ಹೇಳ್ತೇನೆ. BJP ಸರ್ಕಾರ ಇದ್ದಾಗ 2020-21ರಲ್ಲಿ ಪಾರ್ವತಮ್ಮ ಅವ್ರಿಗೆ ಯಾವಾಗ 50-50 ಇದ್ರಲ್ಲಿ ಕೊಟ್ಟರು, ಆವಾಗ ರಾಜೀವ್ ಅವರು ಅಧ್ಯಕ್ಷರಾಗಿದ್ರು. BJP ಸರ್ಕಾರ ಇತ್ತು. ಮಾನ್ಯ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಇದ್ರು ಅಂತ ಹೇಳ್ತಾ ಇದೀವಿ ನಾವು. ಮಾವಿನಹಳ್ಳಿ ಸಿದ್ದೇಗೌಡರು ಸರ್, ಮಾವಿನಹಳ್ಳಿ ಸಿದ್ದೇಗೌಡರು ಕಾಂಗ್ರೆಸ್ನಲ್ಲಿ ಪ್ರಾಥಮಿಕ ಸದಸ್ಯತ್ವ ಇಲ್ಲ ಅಂತೀರ ಏನು? ಈಗ ಅದನ್ನ ನಾವು ತೋರಿಸ್ಬೇಕು. ನಮ್ಗೆ ತೋರಿಸ್ಬೇಕು ಅವರು ಕಾಂಗ್ರೆಸ್ ಅಲ್ಲಿ ಸದಸ್ಯತ್ವ ಇದೆ ಏನು ಅಂತ ನಮ್ಗೆ ತೋರಿಸ್ಬೇಕು. ಸದಸ್ಯತ್ವ ಇಲ್ದೇ ಟಿಕೆಟ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ತರಾತುರಿಯಲ್ಲಿ ಬಂದಿದ್ದಾರೆ, ಸೇರ್ಸ್ಕೊಂಡಿದ್ರೆ ಏನೋ ಗೆಲ್ತಾರೆ ವ್ಯಕ್ತಿ ಅಂತ ಕೊಟ್ಟಿದ್ದಾರೆ. ಅದ್ರ ಅವ್ರು ಉಳಿಸ್ಕೊಳ್ಳಿಲ್ಲ ಅದನ್ನ. ಈಗ ಬಂದು ಸಿದ್ದರಾಮಯ್ಯ ಅವರು ಬೆಂಬಲ ಯಾರಿದ್ದಾರೆ ಅವ್ರ ವಿರುದ್ಧನೇ ಮಾತಾಡ್ತಿರೋದು ಖಂಡನೀಯ ಅಂತ ಹೇಳ್ತಾರೆ. ಈಗ ಸಿದ್ದೇಗೌಡರು ಬರೇಗೌಡರು ವಿರುದ್ಧ ಮಾತಾಡ್ತಾ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧನೂ ಮಾತಾಡೋ ರೀತಿಯಲ್ಲಿ ಇದೆ ಧ್ವನಿಯನ್ನು. ಹೌದು. ನೀವು ಕಾಂಗ್ರೆಸ್ ಪಕ್ಷದವ್ರು ಏನಾದ್ರು ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕೆ ಅಥವಾ ಶಿಸ್ತು ಕ್ರಮ ತಗೊಳಕ್ಕೆ ನೀವು ಒತ್ತಾಯ ಮಾಡ್ತೀರಾ? ಈಗ ನೋಡಿ, ಇದನ್ನ ಕಾಂಗ್ರೆಸ್ ಪಕ್ಷ ಸೇರ್ಸ್ಕೊಂಡಿರೋದು. ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದ್ರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಇರ್ಬೋದು, ನಾವು ಹಿಂದೆ ಸಂಘಟನೆಗಳೆಲ್ಲ ಬದ್ಧವಾಗಿದ್ದೀವಿ. ಸದಸ್ಯತ್ವ ರದ್ದುಗೊಳಿಸಬೇಕು, ಇಲ್ಲ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಹೈಕಮಾಂಡ್ ಬಿಟ್ಟಂತ ತೀರ್ಮಾನ. ನೀವೇನಾದ್ರು ಒತ್ತಾಯ ಮಾಡ್ತೀರಾ ಅಂತ? ನಾವು ಒತ್ತಡ ಇದೇ ತರ ಮುಂದುವರೆದ್ರೆ ತರಬೇಕಾಗುತ್ತೆ ಅವ್ರಿಗೆ. ಇದೇ ತರ ಸರ್ ಆಮೇಲೆ ಈಗ ಚಾಮರಾಜೇಶ್ವರಿ ಕ್ಷೇತ್ರದಲ್ಲಿ ಈ ರೀತಿಯಾದ ಒಂದಷ್ಟು ನಾಯಕರುಗಳ ನಡುವಿನ ಒಂದಷ್ಟು ಮುಸ್ಲಿಂ ಗಚ್ಚಾಟಗಳು ಕೆಲವೊಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆಗಿರುವಂತಾರೆ. ಯಾಕಂದ್ರೆ ಚಾಮರಾಜೇಶ್ವರಿ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ನಾಯಕರುಗಳ ನಡುವಿನ ಒಂದಷ್ಟು ನೋಡಿ ಸರ್, ಸತ್ಯಪ್ಪನವರು ಮಾಜಿ ಶಾಸಕರು, ಅವರು ಕಾಂಗ್ರೆಸ್ ಪಕ್ಷದ ಹಾಲಿ MLA ಆಗಿದ್ರು. ಆಯ್ತಾ, ಸಿಟ್ಟಿಂಗ್ MLA. ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಅವರೇ ಗೆಲ್ಲ ಅಂತ ಅವಕಾಶ ಇತ್ತು. ಆವಾಗ ನೋಡಿ ಶುರುವಾದದ್ದು. ಆವಾಗ ಸತ್ಯಪುರ್ ಗೆಲ್ಬೇಕಾದ್ದು ಯಾರೋ ಒಬ್ರು ಹುಣಸೂರಿಂದ ಬಂದಿದ್ದು ಟಿಕೆಟ್ ತಗೊಂಡ್ರು, ಗೆದ್ರು, ಸಂತೋಷ. ಈಗ ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ನಿಲ್ಬೋದು, ಯಾರಾದ್ರೂ ಗೆಲ್ಬೋದು, ಸೋಲು ಗೆಲುವು ಸಹಜ. ಆದ್ರೆ ಅವಲಿಂದ 3 ಟರ್ಮಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ, ಒಗ್ಗಟ್ಟಿಲ್ಲ. ಇದರಿಂದ ಒಗ್ಗಟ್ಟು ಮಾಡಬೇಕಾಗಿದೆ ಹೊರತು
ಒಡೆಯಂತ ಕೆಲಸ ಮಾಡಬಾರ್ದು ಸಿದ್ದೇಗೌಡರಿಗೆ ಈ ಮೂಲಕ ನಾವು ಮನವಿ ಮಾಡ್ಕೊಂತ ಇದ್ದೀವಿ. ಇಂತಹ ನಾಯಕರುಗಳ ನಡುವಿನ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಏನು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಬೇರೆ ರಾಜ್ಯ ಮಟ್ಟದ ನಾಯಕರುಗಳು ಒಂದಷ್ಟು ಮುಜುಗರ ತರುವಂಥದ್ದು. ಸರ್, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಷ್ಟೇ ಬಣ ಇದ್ರೂ ಒಂದೇ ಬಣ, ಸಿದ್ದರಾಮಯ್ಯ ಬಣ ಒಂದಷ್ಟೇ. ಇವು ಏಕಾಏಕಿ ಪತ್ರಿಕಾಗೋಷ್ಠಿಗಳು ಎಲ್ಲ ಕರೆತಂದು ಪತ್ರಿಕಾಗೋಷ್ಠಿ ಮಾಡೋದು ಅದು ಪಕ್ಷದ ಭಾರ. ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಶಿಸ್ತಿದೆ, ಅದು ಪಕ್ಷದ ಅಧ್ಯಕ್ಷ ಹೇಳಬೇಕು, ಇಲ್ಲ ಬ್ಲಾಕ್ ಅಧ್ಯಕ್ಷ ಹೇಳಬೇಕು. ಇವ್ರು ಯಾವುದೇ ನಿಯಮನ ಕೇಳಿದ್ರೆ ಏಕಾಏಕಿ ಪತ್ರಿಕಾಗೋಷ್ಠಿ ಕರೆದು ಮರಿಗೌಡರ ಬಗ್ಗೆ ಸೋಲ ಕಾರಣ ಅಂದ್ಬಿಟ್ಟು ಏನೋ ಬಾಯಿ ಬಂದ ಮಾತಾಡಿದ್ರಲ್ಲಿ ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ 30 ದಿನ ಸತತವಾಗಿ ₹1 ದುಡ್ಡು ತಗೊಳ್ಳದೇ ಮರಿಗೌಡರು ಜೊತೆವಾಗಿ ಸಿದ್ದರಾಮಯ್ಯನವರ ಆದೇಶ, ಪಕ್ಷದ ಸೂಚನೆ ಮೇರೆಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 314 ಬೂತ್ಗೂ ಸುಧಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನೋಡಿ. ಇಡೀ 224 ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರ ಹುಮ್ಮಸ್ಸಿನಿಂದ ಯಾರ ಹತ್ರ ₹1 ಅಪೇಕ್ಷೆ ಪಡೆದೇ ಅವನು ಸ್ವಂತ ದುಡ್ಡಲ್ಲಿ ಸ್ವಂತ ಖರ್ಚಲ್ಲಿ ಕೆಲಸ. ಇವ್ರು ಹೇಳಿದ್ರ ಸಿದ್ದೇಗೌಡರು ನಾವು ಮರಿಗೌಡರು ಎಲ್ಲ 3 ಎಲೆಕ್ಷನ್ 18, 23 ಸೋಲಿಸ್ತೀವಿ ಅಂತ. ಅವನು ಕೊಟ್ಟ ಕುದುರೆ ಏರೋನು ಸೂರ್ಯನೂ ಅಲ್ಲ ಇರೋನೂ ಅಲ್ಲ. 82,000 ಓಟ್ ಬಂದ ಓನ್ಲಿ ಸಿದ್ದರಾಮಯ್ಯ ಪಕ್ಷದ ಸೂಚನೆ. ಮರಿಗೌಡರು ಕೆಲಸ ಮಾಡಿರೋದು ಸಿದ್ದೇಗೌಡರಿಗೆಲ್ಲ ಪಕ್ಷದ ಆದೇಶ ಸೂಚನೆ ಮೇರೆಗೆ. ಸಿದ್ದೇಗೌಡರಿಗೆ ಗೃಹ ಪ್ರವೇಶ ಮಾಡಿ ಒಮ್ಮುಕುಂತಂದ್ರೆ ಎದ್ದು ಬಂದರು ಜಾಗ ಬದಲಿಸ್ಕೊಟ್ರೆ. ಯಾಕಂದ್ರೆ ಪಕ್ಷದ ಶಿಸ್ತು ಸಿಪಾಯಿಯಾಗಿ 40 ವರ್ಷಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಜೊತೆಗೂಡಿ ಯಾವುದೇ ಹಗರಣ ಇಲ್ದೇ ಮೂಡದ ಬಗ್ಗೆ ಮಾತಾಡಿದ್ರೆ ಮೂಡದ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು. ಮೂಡದಲ್ಲಿ 4 ರಿಂದ 5 ತಿಂಗಳಾಗಿದೆ ಮರಿಗೌಡರು ಯಾವುದೇ ಕೆಲಸ ಮಾಡೋಕ್ಕಿಲ್ಲ. ನೋಡಿ, ಹೈಕಮಾಂಡ್ ಏನು ಹೇಳಿದೆ, ಸಿದ್ದರಾಮಯ್ಯನ ಆದೇಶನ ಸೂಚನೆ ಮೇರೆಗೆ ಕೆಲಸ ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಷ್ಟೇ ಬಣ ಇದ್ರು ಒಂದೊಂದ್ಲಿ ಸಿದ್ದರಾಮಯ್ಯನ ಬಣ. 82,000 ಓಟ್ ಕೊಟ್ರಂದ್ರೆ ಅದು ಸಿದ್ದರಾಮಯ್ಯನ ತಾಕತ್ ಮೇಲೆ. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 314 ಬೂತಲ್ವೇ ಲೀಡರ್ಗಳು ಸ್ವಂತ ಖರ್ಚಿಂದ ಹಾಕೊಂಡು ಈ ಲೀಡ್ ಕೊಟ್ಟಿರೋದು ಅವರ ಪ್ರತಿಷ್ಠೆಗೋಸ್ಕರ, ಸಿದ್ದೇಗೌಡನ ಪ್ರತಿಷ್ಠೆಗೋಸ್ಕರ. ಸಿದ್ದೇಗೌಡರು ಏನು ಮಾಡೋದು, 3 ದಿನ ಅಂತ ಹೋದ್ರು, ಸ್ವಿಚ್ ಆಫ್ ಮಾಡ್ಕೊಂಡ್ರೋ ಫೋನ್ ಮಾಡ್ಕೊಂಡ್ರೋ ಇರ್ಬೋದು ಗೊತ್ತಿಲ್ಲ. ಇವ್ರ ಉದ್ದೇಶ ಪಕ್ಷದ ಆದೇಶವಿಲ್ಲದೇ, ಪಕ್ಷದ ಜಿಲ್ಲಾಧ್ಯಕ್ಷರ ಆದೇಶ ಇಲ್ಲದೇ, ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಇಲ್ಲದೇ, ಬ್ಲಾಕ್ ಅಧ್ಯಕ್ಷರ ಆದೇಶ ಇಲ್ಲದೇ ಪತ್ರಿಕಾಗೋಷ್ಠಿ ಕರೆದಿರೋದು ನಿಯಮ ಬಾಹಿರ ನಮ್ಮ ಪಕ್ಷದಲ್ಲಿ. ಇನ್ನೊಂದು, ಯಾಕೆ ಇವರು JDS BJP ಮಿಂಗಲಾಗಿರ್ಬೇಕು ಉದ್ದೇಶ ಕಾಣ್ತದೆ. ಏನೇ ಸಮಸ್ಯೆ ಇದ್ರೂ ನಮ್ಮ ಪಕ್ಷದ ಚೌಕಟ್ಟಿನೊಳಗೆ ಚರ್ಚೆ ಮಾಡಬೇಕು. ಒಂದು. ಎರಡನೇದಾಗ ಅರಸನಕೆರೆ ಹುಡುಗ ಅಂತ ಹೇಳಿದ್ರೆ ನಾನೇ ಹುಡುಗ. ನಾನು 20 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಿದ್ದೀನಿ ಪ್ರಾಮಾಣಿಕವಾಗಿ, ಒಂದು ಸಿದ್ದರಾಮಯ್ಯನ ಅಭಿಮಾನಿಯಾಗಿ. ಆ ಕಾರ್ಯಕರ್ತರು ಗೋಳಾಟ ನೋಡಿದ್ರೆ ನಾನೇ ಹೋಗಿ ಹೇಳೋದು, ಇವರು ಟಿಕೆಟ್ ತಗೊಳ್ಳೋಕ್ಕೋಸ್ಕರ ಏನಾದರೂ ಸಂಪನ್ಮೂಲವನ್ನು ಎಲ್ಲಿಂದ ಬೇಕಾದ್ರೂ ಒದಗಿಸ್ತೀವಿ, ನಾವು ಸ್ವಾಭಿಮಾನಿ ಪಡೆದಿದ್ದೀವಿ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಗೆಲ್ಲಂತ ಇದೆ, ಎಲ್ಲ ವಾತಾವರಣ ಇದೆ, ಗೆಲ್ಲಕ್ಕೆ ಎಲ್ಲ ಅವಕಾಶ ಸಿದ್ದರಾಮಯ್ಯನ ಶಕ್ತಿ ಅಷ್ಟೇ ಇದೆ. ಆದರೆ ಇವ್ರು ಹಾಳು ಮಾಡಿದ್ರು ಸಿದ್ದೇಗೌಡರು. ಮರಿಗೌಡರ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಯಾಕಂದರೆ ಇವ್ರು ಯಾವುದೋ ಒಂದು ತಾಲೂಕು ಒಂದು ಜಾತಿ ಕಾಂಬಿನೇಷನಲ್ಲಿ ಟಿಕೆಟ್ ಕೊಟ್ಟರು. ನನ್ನಂತಲೇ ಸೋಲ್ಸ್ಬಿಟ್ರೆ ನಿಮ್ಗೆ ಓಟ್ ಕೊಟ್ಟರು ಗೆಲ್ಲಿಸ್ಬೋದು ಅನ್ನೋ ಉದ್ದೇಶ ಕೊಟ್ಟರು. ನಾವು ಪ್ರಾಮಾಣಿಕವಾಗಿ ನೀರು ಕುಡಿದಿಲ್ಲ ಸರ್, ದುಡಿದಿದ್ದೀವಿ ಪ್ರಾಮಾಣಿಕವಾಗಿ. ಇವತ್ತು ಕುಂತ್ಕೊಬಿಟ್ಟು ಇವ್ರು ಬುಕ್ ಆದ್ರೋ ಯಾವ್ದಾದ್ರು ಒಪ್ಪಂದ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ, ಅದನ್ನು ಸಿದ್ದೇಗೌಡರು ಹೇಳ್ಬೇಕು. 3 ದಿನ ಸ್ವಿಚ್ ಆಫ್ ಮಾಡ್ಕೊಬಿಟ್ಟು ಕಾರ್ಯಕರ್ತ ಸಿಗಿಲ್ಲ. ಕೊನೆ ಮೊಮ್ಮಡ ಕೈ ಮುಕ್ಕೊಬಿಟ್ಟು ನೀವು ಬಂದು ನಂಗೆ ಆಗದಪ್ಪ ಅಂತ ಹೇಳಿದ್ರು ಜನ ಗೆಲ್ಸೋರು. ಅಂಥದ್ರು ಸಹ 80,000 ಓಟ್ ಕೊಟ್ಟರೆ ನೀವು ಮತದಾರರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಿಲ್ಲ. ಇವತ್ತು 80,000 ಓಟ್ ತಗೊಂಡು ಅಂತ ಹೇಳ್ತಿದ್ದಾರೆ. ಇವತ್ತು ರಾಜ್ಯಪಾಲರು ಯಾವ ಇರೋದು ಅಂದರೆ ದಲಿತ ಮತ್ತು ಹಿಂದುಳಿದ ವರ್ಗದ ವಿರೋಧಿ ರಾಜ್ಯಪಾಲರ ನಡೆ. ಉದಾಹರಣೆಗೆ ಯಾರೋ 3 ಜನ ಪ್ರಾಸಿಕ್ಯೂಷನ್ಗೂ ಅರ್ಜಿ ಕೊಟ್ಟರು, ಪ್ರಾಸಿಕ್ಯೂಷನ್ ಕೊಟ್ಟರು. 2011ರಲ್ಲಿ ತನಿಖೆ ಸಂಸ್ಥೆಗಳು ವರದಿ ಕೊಟ್ಟಿದೆ, ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಸ್ವಾಮಿ ಅಂತ. ಇವರು ರಾಷ್ಟ್ರಪತಿಯ ನಿಯಮನಾಸ್ತ್ರ ಕ್ರಮ ಕೈಗೊಳ್ಬಿಟ್ಟು ಬರೀ JDS BJP ನಾಯಕರ ಒಳಗಾಗಿ, ಅವರ ಆಮಿಷಕ್ಕೆ ಒಳಗಾಗಿ ಇವರು ದಲಿತ ಹಿಂದುಳಿದವರು ಅಂತೇಳಿ ಕುಮಾರಸ್ವಾಮಿ ಅವರು ಒಕ್ಕಲಿಗರು, ಮುರುಗೇಶ್ ನಿರಾಣಿ ಲಿಂಗಾಯಿತರು, ಶಶಿಕಲಾ ಜೊಲ್ಲೆ ಲಿಂಗಾಯಿತರು. ಇವರು ಇಂಡಿಯನ್ ನಮ್ಮ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡೋಕ್ಕೆ ಸಾಧ್ಯನಾ? ಇವರು ರಾಜ್ಯಾಂಗ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ ಕೆಲಸ ಮಾಡೋಕ್ಕೆ ಹೊರತು BJP ಮತ್ತು JDS ಅವರ ರಾಜಕೀಯ ಭವನವಾಗಿ ಪರಿವರ್ತಿಸಿರಲಿ. ಅವರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಪ್ರಾಸಿಕ್ಯೂಷನ್ 18 ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲಿ ದಾಖಲಿಸಿದ ಒಂದು ಮಾಡಿದಲ್ಲಿ ಮಾಧ್ಯಮದಲ್ಲಿ ಮನವಿ ಕೇಳ್ತೀವಿ. ಆ ಸೆಕ್ಷನ್ ಸಿದ್ದರಾಮಯ್ಯ ಮೆಟೀರಿಯಲ್ ಇದೆ ಮೂಡದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಎಲ್ಲಿದೆ, ಅವ್ರ ದಾಖಲೆ ಇದೆಯಾ, ಅವ್ರ ಸೈನ್ ಇದೆಯಾ? ನೀವು ಯಾರ ಮೇಲೆ ಹೇಳ್ಬೋದು? 136 ಸೀಟು ತಗೊಂಡು ರಾಜ್ಯದಲ್ಲಿ ಆಡಳಿತ ಸರ್ಕಾರನ ಕೆಡಲು ನೀವು ವಾಮಮಾರ್ಗನ ಈ ರೀತಿ ಉಪಯೋಗಿಸ್ತಿದ್ದೀರಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ರಾಜ್ಯ. BJPಯವರು JDS ಅವರು 40 ವರ್ಷಗಳ ರಾಜಕಾರಣದಲ್ಲಿ ಸ್ವಂತ ಬಲದ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬಂದಿಲ್ಲ, JDS ಬಂದಿಲ್ಲ, BJP ಬಂದಿಲ್ಲ. ಇವರು ನಾಯಕ 2 ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಹಸುವೆ ದ್ವೇಷ ಒಟ್ಟೂರಿ. ಯಾಕಂದರೆ ಇವ್ರಿಗೆ ಯಾವುದೇ ಹಗರಣ ಇಲ್ಲ. ಈಗಲೂ ಸುಧಾ ನಾವು ಗಂಟಾಘೋಷ ಹೇಳ್ತೀವಿ, ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ.
ಸಾರಿಗೆ ಮಂತ್ರಿಯಾಗಿ, ಪಕ್ಷೇತರ ಶಾಸಕರಾಗಿ, ಪಶುಸಂಗೋಪನಾ ಸಚಿವರಾಗಿ ಎಲ್ಲ ಅವಧಿಗಳನ್ನು ತೆಗೆದುಕೊಳ್ಳಿ. ಮೊನ್ನೆ HD ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮೇಲೆ ನಾನು ಮಾಡ್ಯಾರ ನಂದಲ್ಲ ಸೈನು ಅಂತ ಏನೋ ಆರ್ಗ್ಯುಮೆಂಟ್ ಮಾಡ್ತಿರೋದು. ಇದರಲ್ಲಿ ಯಾವ್ದಾರ ಸಿವಿಲ್ ಮ್ಯಾಟರ್ ಸೇರ್ಕತ್ತ. ಸಿದ್ದರಾಮಯ್ಯನವರ ಧರ್ಮಪತ್ನಿಯವ್ರ ಮೇಲೆ ಬಂದಿರೋ ಮೂಢ ಪ್ರಕರಣ ಇವ್ರು ಸಂಬಂಧಪಡೋದೇ ಇಲ್ಲ. ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟರ್ ಸೇರ್ಕತ್ತ. ಇವರು ರಾಜಕೀಯವಾಗಿ 136 ಪ್ರಜಾಪ್ರಭುತ್ವದಲ್ಲಿ ಕರ್ನಾಟಕ ರಾಜ್ಯದ ಬಹುಮತ ಸರ್ಕಾರನ ಕೆಳಗಕ್ಕ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ಕಿತ್ತಲ್ಲ, ಎಲ್ಲ MLA ಪರ್ಚೇಸ್ ಮಾಡಬೇಕು, ಸರ್ಕಾರ ಹೊಡಿಬೇಕು, MLA ಪರ್ಚೇಸ್ ಮಾಡಬೇಕು. ಉದ್ದೇಶ ಇಷ್ಟೇ. ನಾವೇನಪ್ಪ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಕಾನೂನಿನಲ್ಲಿ ಅದು ಕೋರ್ಟಲ್ಲಿ ಇರೋದು ನಾವು ಹೆಚ್ಚಿಗೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇದು ಸುಪ್ರೀಂ ಕೋರ್ಟಲ್ಲಿ ಯಡಿಯೂರಪ್ಪ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಕರೆಕ್ಟಾಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ಸರಿಯಿಲ್ಲ ಅಂತ. ದಯಮಾಡಿ ನಮ್ಮ ಮಾನವೀಯ ಸಿದ್ದೇಗೌಡರು ಮರಿಗೌಡರ ಬಗ್ಗೆ ಮಾತಾಡಲ್ಲ. ನೀವು ಕಾನೂನುಬದ್ಧವಾಗಿ ಮೂಢ ವ್ಯಾಪ್ತಿಯಲ್ಲಿ ಏನು ನಡೆದ ಏನಾಯ್ತದ ಅಂಕಿಅಂಶ ತಕ್ಕ ಮಾತಾಡಿ. ಅವ್ರ ಸೌಲಭ್ಯ ಕಾರಣ ಅದು, ಇವ್ರ ಸೌಲಭ್ಯ ಕಾರಣ ಅದು ಅಂತ ಅದನ್ನು ಬಿಟ್ಬಿಡಿ. ನೀವು ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದ ನಮ್ಮ ಕಾಂಗ್ರೆಸ್ ಪಕ್ಷದ ಚೌಕಟ್ಟಿನೊಳಗೆ ಮಾತಾಡಿ. ನೀವೆಲ್ಲೋ ಪತ್ರಿಕಾಗೋಷ್ಠಿ ಕೊಟ್ಟು ಮರಿಗೌಡ ಹಿಂಗೆ ಮಾಡ್ಬಿಟ್ಟ ಅವ್ರ ಮಾಡ್ಬಿಟ್ಟ. ಸಿದ್ದರಾಮಯ್ಯನ ಬಗ್ಗೆ ಯಾರೂ ಏನು ಮಾಡೋಕ್ಕಾಗಲ್ಲ. JDS BJP ನೀವು ಸತ ಯಾಗ ಮಾಡೋದು ಸುಧಾ ಅವ್ರದ್ದು ಅವ್ರ ಕಪ್ಪು ಕೇಳ್ತಿದ್ರೆ ಅವ್ರ ತಲೆ ಒಂದು ಕೂದಲು ಕೇಳೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಸಿದ್ದರಾಮಯ್ಯನವ್ರದ. ಯಾಕಂದ್ರೆ ಅಷ್ಟೇ ಸ್ವಚ್ಛವಾಗಿದ್ದಾರೆ. ಅವ್ರು 40 ವರ್ಷ ರಾಜಕಾರಣನ ಜನಗಳಿಗಾಗಿ ಮುಡುಪಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಹಗರಣ ಇಲ್ಲ. ದಯಮಾಡಿ ಇದು ಸಿದ್ದೇಗೌಡರುಗಳು ರಾಜ್ಯದಲ್ಲಿ BJPಯವರು ವಾಮಾಚಾರ, ಕುತಂತ್ರ, ತಂತ್ರ, ಜನರ ದಿಕ್ತಪ್ಸೋಕ್ಕೋಸ್ಕರ ಉದ್ದೇಶ ಇಷ್ಟೇ. ರಾಜಕಾರಣದ ಇತಿಹಾಸದಲ್ಲಿ ದಕ್ಷಿಣ ಭಾರತದಲ್ಲಿ 60,000 ಕೋಟಿ ಕೊಟ್ಟು ಯಶಸ್ವಿಯಾಗಿ ವರ್ಷ ಪೂರೈಸಿ 2ನೇ ವರ್ಷ ಕಾಲಿಟ್ಟಿದ್ದೀವಿ. ಇದೇ ಕಂಟಿನ್ಯೂ ಆದರೆ ನಮ್ಮ ಉಳಿಗಾಲವಿಲ್ಲ ಅನ್ನೋ ಉದ್ದೇಶನ ಮನಗಂಡು ಈಗ ನೋಡಿ ಸಿದ್ದರಾಮಯ್ಯನವರು RTGS ಮೂಲಕ ಚೆಕ್ ತಗೋದಿಲ್ಲ, ಲಂಚ ತಗೊಂಡಿಲ್ಲ, ಚೆಕ್ ಮೂಲಕ ತಗೊಂಡಿಲ್ಲ, ಇವ್ರು ಯಾವುದೇ ಬೇಲ್ ಮೇಲಿಲ್ಲ. ಇದನ್ನು ಮನವಿ ಮಾಡಿ ಮಾಧ್ಯಮದ ಮೂಲಕ ಕೇಳ್ತೀವಿ. ರಾಜ್ಯಪಾಲರ ಮೇಲೆ ಒತ್ತಾಯ ಮಾಡೋದಷ್ಟೇ. ನೀವು ರಾಷ್ಟ್ರಪತಿಯವರ ಅಣತಿಯಂತೆ ಕೆಲಸ ಮಾಡಿ, ರಾಷ್ಟ್ರಪತಿಯವರಂತೆ ಅಣತಿಯಂತೆ ಕೆಲಸ ಮಾಡಿ. ಬಾಬಾ ಸಾಹೇಬ್ ಕೊಟ್ಟಂಥ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಸಂವಿಧಾನದಲ್ಲಿ ಕೆಲಸ ಮಾಡಿಕೊಡಿ ಅಂತ ನಾವು ದಯಮಾಡಿ ಕೈ ಮುಗಿದು ಕೇಳ್ತಿದ್ವಿ. ಇನ್ನೂ ಕಾಲಾವಕಾಶ ಇದೆ. ನೀವು ಮಾಡಬೇಕು ಅಂದ್ರೆ ರಾಜ್ಯಪಾಲರ ಮನಸ್ಸು ಬದಲಾಯಿಸ್ಬೋದು. ಈಗ ತಮ್ಮ ಮುಂದಿರುವಂಥ ಪ್ರಕರಣವನ್ನು ನೀವು ಎಷ್ಟು ವೇಗವಾಗಿ ಕೇವಲ ಒಂದೇ ದಿನದಲ್ಲಿ ನೀವು ಬೆಳಗ್ಗೆ 10ವರೆಗೆ ಕೇಸ್ ರಿಜಿಸ್ಟರ್ ಆಯ್ತು, ನಿಮ್ಗೆ ಯಾರೋ ಪಿಟಿಷನ್ ಕೊಡ್ತಾರ, ನೀವು 10ವರೆಗೆ ನೀವು ನೋಟಿಸ್ ಮಾಡಿದ್ರೆ ಇದು ದುರುದ್ದೇಶ ಪೂರಿತವಾಗಿ ರಾಜಕೀಯ ಪೂರಿತವಾಗಿ ಸೇರಿದೆ ಹೊರತು ಇನ್ನೇನು ಇಲ್ಲ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಂಬಿಕೆ ಇದೆ. ದೇಶದ ಸಂವಿಧಾನ ಗಟ್ಟಿಯಾಗಿದೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಸಂಖ್ಯಾತ ಸ್ವಾಮಿಗಳು ಅಂತ ಸರ್ ಹೋಟೆಲಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಮಾಜಿ ಒಬ್ಬರು ಸಚಿವರು ಮತ್ತು ಹಾಲಿ ಶಾಸಕರ ಮಾತು ಕೇಳಿ ಮರಿಗೌಡರು ಈ ಥರ ಲೆಟರ್ ಕೊಟ್ಟಿದ್ದಾರೆ ಅಂತ ಸಿದ್ದೇಗೌಡರು ಹೇಳ್ತಾರೆ. ಒಂದು ನಂದೊಂದು ಸಲಹೆ 23ರಲ್ಲಿ ಇವ್ರು ಯಾವಾಗ ಪಾರ್ಟಿ ಬರ್ತೀವಿ ಅಂತ ಇಲ್ಲಿಂದ ಹೇಳ್ಕೊಂಡು ಬಂದರು. ಇವ್ರು ಮೊದಲಿಗೆ ಎಲ್ಲಿದ್ರು? ಸರಿ ಆಯಿತು, 23 ಎಲೆಕ್ಷನ್ ನಿಂತ್ಕೊಂಡ್ರು, ಏನೋ ಬಂದರು ಪಾರ್ಟಿಯಿಂದ ದಳದಿಂದ ಒಂದು ಸ್ವಲ್ಪ ಇವ್ರ ಸಿಂಪತಿ ಇದೆ, ನಾವು ಕಾಂಗ್ರೆಸ್ಸಲ್ಲಿ ಗೆಲ್ಬೋದು ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಟಿಕೆಟ್ ಕೊಟ್ಟರು. ಎಲ್ಲರೂ ದುಡ್ದಿದ್ದವ್ರು, ಎಲ್ಲರೂ 40 ವರ್ಷ ದುಡ್ದಿದ್ದಂಥ ವ್ಯಕ್ತಿಗಳು ಪ್ರತಿಯೊಬ್ಬರೆಲ್ಲರೂ ಒಂದು ಇರ್ಸಿ ಇದೇನೋ ಒಂದು ಇದಿದೆ ಅಂತ ಅಂದ್ಬಿಟ್ಟದೆ ಒಕ್ಕಲಿಗರು ಕೊಡಬೇಕು ಅಂತ ನಾನು ಒಕ್ಕಲಿಗರು ಕೊಡಬೇಕು, ಇಲ್ಲಿ ಒಕ್ಕಲಿಗರು ಬೆಲ್ಟ್ ಇದೆ, ಒಂದು ಒಳ್ಳೇದಾಗ್ತದೆ, ಕೆಲಸ ಮಾಡ್ತಾರೆ ಅಂತ ಕೊಟ್ಟರು. 1.5 ವರ್ಷ ಇಲ್ಲಿಗೆ ಎಲೆಕ್ಷನ್ ಆಗಿ ಅಲ್ಲಿಂದ ಇದ್ದವ್ರು ನೋವಾಗಿದ್ದು ಸಿದ್ದೇಗೌಡರಿಗೆ. ಈಗ ಜನನ ಒಗ್ಗಟ್ಟಾಗಿ ಹೋಗ್ತಾವ್ರೆ. ಈಗ ಮೊನ್ನೆ ಎಲೆಕ್ಷನಲ್ಲಿ MP ಎಲೆಕ್ಷನಲ್ಲಿ ಹೇಳಿದ್ರು ನಮ್ಮ ಚಾಮುಂಡೇಶ್ವರಿ ಲೀಡರ್ ಯಾವುದಿಲ್ಲ, ಅದಕ್ಕೆ ನಮ್ಮ ಯತೇಂದ್ರ ಸಿದ್ದರಾಮಯ್ಯವರು ನಾನು ಚಾಮುಂಡೇಶ್ವರಿ ನಾನು ನೋಡ್ಕೊಂಡು ಕಾರ್ಯಕರ್ತರೆಲ್ಲ ಹೋಗ್ಬಿಡ್ಸ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತು ಕೊಟ್ಟದ್ದು. ಇವ್ರಿಗೆ ಹೊಟ್ಟೆ ಉರಿ ಬಂತು. ಯಾರಿಗೆ? ಸಿದ್ದೇಗೌಡರಿಗೆ. ಆ ಹೊಟ್ಟೆ ಉರಿ ಏನು ಬಂತು ಅಂದರೆ ನಾನು ಚಾಮುಂಡೇಶ್ವರಿ ನಾನೇ ನೋಡ್ತೀನಿ ಅಂತ ಇಂಥವ್ರಿಗೆ 1.5 ವರ್ಷದಿಂದ ಇಲ್ಲ ನಾನು ಸೋತಿದ್ದೀನಿ ಕಾರ್ಯಕರ್ತರಿಗೆ ಯಾರು ಒಬ್ಬರು ಭೇಟಿ ಮಾಡಿದ್ಯಾ? ಎಲ್ಲಿಗೆ ಹೋಗಿದ್ಯಾ? ಯಾವ ಪಂಚಾಯತಿಗೆ ಹೋಗಿದ್ಯಾ? ಫಂಕ್ಷನ್ಗಳಾದಲ್ಲ ಎಲ್ಲೋಗಿದ್ದೀರಿ? ಎಲ್ಲೂ ಹೋಗಿಲ್ಲ. ಆವತ್ತು ಪ್ರೆಸ್ ಮೀಟ್ ಮಾಡೋರು ನಿಮ್ಮಂಥ ಪತ್ರಕರ್ತರಿದ್ರಿ, ಕಾಸು ಪ್ರೆಸ್ ಮೀಟ್ ಮಾಡಿದಾಗ ನೋವಾಗತ್ತೆ ಅಂತ ಅವತ್ತು ಹೇಳ್ಬೇಕಿತ್ತಲ್ಲ. ಅವತ್ತು ಹೇಳಿ 1.5 ವರ್ಷ ಇದ್ದಾನೆ. ಈಗ ಮರಿಗೌಡರು ಮೂಡ ಚೇರ್ಮನ್ ಆಗಿ ಟೈಮ್ ಆಗಿರ್ಬೋದು, ಆಗಿರೋ 1-2 ಮೀಟಿಂಗ್ ಅಲ್ಲಲ್ಲ 1-2 ಇದಾಗಿದ್ರು ಕೂಡ ಒಂದು ಅವ್ರು ಯಾವ್ದು ಪ್ರೋಸೆಸ್ ಮಾಡಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅವರೇ ಎತ್ತದ್ದು ಹಗರಣಗಳು ಏನಿದ್ದು ಕೆದಕ್ತಾ ಇದ್ದದ್ದು ಅವರೇ. ಇಂಥವೆಲ್ಲ ಸರ್ ಮಾಡಿ ನಾನು ಮುಂದಕ್ಕೆ ಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರಿಗೆ ಆದರೂ ಕೂಡ ಅವರು ಒಂದು ಪೆನ್ನಲ್ಲಿ ಸಿಗ್ನೇಚರ್ ಮಾಡಿ ಅಂತ ಆದೇಶ ಮಾಡಿ ಅಂತ ಹೇಳಿಲ್ಲ ಮರಿಗೌಡರು. ಅವರು ಎಲ್ಲಾನು ಹಿಂದಿದ್ದು ಏನಾಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾನು ಮುಂದೆ ಹೋಗೋಣ ಅಂತ ಆಲೋಚನೆ ಅವ್ರು ಇದ್ದು ನಮ್ಮ ಒಳ್ಳೆ ಸಿದ್ದರಾಮಯ್ಯವ್ರು ಒಳ್ಳೆಯದು ಕೊಡಬೇಕು, ಒಳ್ಳೆ ಇದು ಮಾಡಬೇಕು, ನನಗೆ ಯಾವುದು ಬೇಕಾಗಿಲ್ಲ, ಸಮಾಜದಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಲೇಔಟ್ಗಳು ಬದುಕಿಸ್ಕೊಡ್ಬೇಕು, ಬಡವರಿಗೆ ಒಳ್ಳೆ ಮನೆಗಳು ಕಟ್ಕೊಡ್ಬೇಕು ಅಂತ ಅವ್ರು ಯೋಜನೆ ಆಗಿದ್ದು ಇವತ್ತು ಮರಿಗೌಡರು. ಆ ಯೋಜನೆಯಲ್ಲಿ ಇದ್ದು ಎಲ್ಲರೂ ಅವ್ರು ಇನ್ನೂ ಪೈರುಗಳನ್ನೇ ನೋಡೋಕ್ಕೆ ಇದ್ದಿಲ್ಲ ಅಂತಾದ್ರೆ ಹಗರಣ ಬಂತು. ಯಾರು ಮಾಡಿದ್ದದು? 2021ರಲ್ಲಿ ಬೊಮ್ಮಾಯಿ ಅವರು ಇದ್ರು, ಈ ರಾಜೀವ್ ಅವರು ಇದ್ರು, ಇವರೆಲ್ಲ ಇದ್ದಾಗ ಆಗಿತ್ತು. ಆಗ ಅಧಿಕಾರಿಗಳನ್ನ ನೀವು ಎನ್ಕ್ವೈರಿ ಮಾಡಿ
ಅವೆಲ್ಲನೇ ತಗೊಂಡು ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಏನದೆ ತಿಳ್ಕೊಂಡು ಆಮೇಲೆ ನೀವು ಪ್ರಾಸಿಕ್ಯೂಷನ್ಗೋ ಪ್ರತಿಯೊಂದಕ್ಕೂ ಏನು ಕೊಡದೇನೆ 6 ತಿಂಗಳು ಪೆಂಡಿಂಗ್ ಮಾಡಿಕೊಂಡಿದ್ದೀರಿ BJP ಅವರವ. ಇವರು ಬೆಳಿಗ್ಗೆ 10:30 ಕೊಡ್ತಾರೆ, 4:15 ಕೊಡೋದು ರೋಡೇ ಇಲ್ಲ. ಫೈಲ್ ಕೊಟ್ಟಿರೋದು ಹೋಗ್ಬೇಕಾದ್ರೆ ಮಾಧ್ಯಮದವ್ರನ್ನ ಕೇಳ್ಕೊತಿದ್ರಿ 2 ದಿನ ಬೇಕಾದ್ನ 2 ದಿನ ಕನಿಷ್ಠ 2 ದಿನ ನೋಡಿ 2 ಗಂಟೆ ಫೈಲೇ ನೋಡಿಲ್ಲ. ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ ಡೆಲ್ಲಿಗೆ ಕೊಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ 3 ದಿನ ಬರ್ತಾರೆ, ಅದು ಬಂದ ತಕ್ಷಣ ಬಂದು ಇಮಿಡಿಯೇಟ್ಲಿ 2 ದಿವಸಕ್ಕೆ ಇದು ಮಾಡ್ತಾರೆ. ಏನಿದೆ ಅಲ್ಲಿ ಸರ್ಕಾರದ ಜಮೀನು ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರ, ಸರ್ಕಾರದ ಬೀಡ್ ತಗೊಂಡಿದ್ದಾರ, ಒಂದು ಏನೋ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಕೋರ್ಟ್ ಹಿಡಿತಾ ಇದೆ ನೋಡ್ಕೊಳ್ಳಿ, ಬೇಡ ಮುಟ್ಗೋಲು ಹಾಕೊಳ್ಳಿ ಬೇಡ ಅಂತ ಹೇಳಿದ್ರೆ ಅದು ಕಾನೂನು ಹೋರಾಟ ಮಾಡ್ತಾರೆ. ಇದೇನು ಯಾವ್ದಾರು ಹೊಡೆದಿದ್ರೆ ಯಾವ್ದಾರು ಮಾಡಿದ್ರೆ ಅದು ಕೇಳೋದಕ್ಕೆ ಯಾರಿಗಾದ್ರೂ ತಪ್ಪೇ ಇಲ್ಲ ಅಂತ ಹೇಳಿಕ್ಕಿಲ್ಲ. ಅದನ್ನ ಮಾಡಿದವ್ರು ಯಾರು? ನಮ್ಮ ಮರಿಗೌಡರು ಈಗ ಇರೋದನ್ನೆಲ್ಲ ಏನೇನು ಮಾಡಬೇಕು ಅನ್ನೋದು ಇದನ್ನ ಆಲೋಚನೆ ಮಾಡ್ತಾಯಿದ್ರು. ಯಾವ್ಯಾವ್ದು ಏನೇನು ಎಲ್ಲೆಲ್ಲೇ ಆಗಿದೆ ಮಟ್ಟದ ಅವ್ರು ಅದು ತಿಳಿತಾ ಇದ್ರೆ ವಿನ ಅವ್ರು ಇನ್ನು ಇವತ್ತು ಒಂದು ಆದೇಶ ಆಗಲಿ ಒಂದು ಬಿಲ್ಡರ್ ಜೊತೆಯಲ್ಲಿ ಯಾವುದೂ ಇಲ್ಲ ಅವ್ರದ್ದು. ನಾವು ಆಳೋಗಕ್ಕೆ ಮರಿಗೌಡ್ರೆ ಕಾರಣ ಅಂತ ಹೇಳ್ತಾರೆ. ಮೇಡಮ್ ಅವರು ಮರಿಗೌಡ್ರು ಇವ್ರಿಗೆ ಯಾವಾಗ ಟಿಕೆಟ್ ಅಂತ ಅಂದಾಗ ನಾವು ಅವ್ರ ಜೊತೆ ಟಿಕೆಟ್ ಕೇಳಕ್ ಹೋಗ್ತಿದ್ದೆ. ನಾನು ಸುಧಾ ಕೇಳಕ್ ಹೋಗಿದ್ದೆ, ಮೇಲೆ ಟಿಕೆಟ್ ಕೊಡಿ ಅಂತ ಕೆಪ್ಪಿಗೆ ನಿಂತಿದ್ದೆ. ನಾನು ಇಲ್ವಲ್ಲ ನಿಂತಿದ್ದಾವಿಂದ ನೀನು ಬೇಡ ಹೋಗ್ಬಂತ ಅಲ್ಲೇ ನಮ್ಗೆ 2 ವರ್ಷದಿಂದಲೇ ಹೇಳ್ಬಿಟ್ರು ಯಾರು ಸಿದ್ದರಾಮಯ್ಯನವರು. ನೋಡೋ ಅವರು ಕಾಂಗ್ರೆಸ್ ಗೊತ್ತವ್ರೆ, ಅವ್ರು ಇದ್ದದ್ದು ಗುಂಪದು ಮೊದಲಿದ್ದು ಹಳೆ ಗುಂಪದು ಇದ್ದದ್ದು ಒಳ್ಳೇದಾಯ್ತದೆ, 2-3 ಕಾನ್ಸ್ಟಿಟ್ಯೂಷನ್ ಕವರ್ ಆಯ್ತವೆ. ಕಾಂಗ್ರೆಸ್ಗೆ ಇಲ್ಲಿ ಹೋಗಿ ಮರಿಗೌಡ್ರಿಗೆ ಹೇಳ್ಕೊಳ್ತದ್ರು. ಮರಿಗೌಡರು ಅವತ್ತು ಸಿದ್ದೇಗೌಡ 7 ಕಲಿಸ್ಕೊತಿದ್ರು ಕ್ಯಾನ್ವಾಸ್ ಬೈಕೆ, ಮನೆಯಿಂದ ಬಂದೇ ಇಲ್ಲ. ಅವ್ರು ನಾವು ಮರಿಗೌಡ್ರು ನಾವು ಹೋಗಿ ಕಾಯ್ಕೊತಿದ್ದೋ. ಮರಿಗೌಡರು ಸಿದ್ದೇಗೌಡ್ರಿಲ್ಲ, ಮರಿಗೌಡ್ರಿಲ್ಲ ಅಂದ್ರೆ ಯಾವ ಕಾರ್ಯಕರ್ತರು ಬಂದಿತ್ತಿಲ್ಲ. ಇಲ್ಲಿ ಗಂಟ ನೋಡ್ಕೊಂಡ್ಬಂದಿದ್ದಾರೆ ಯಾರು ಚಾಮುಂಡೇಶ್ವರಲ್ಲಿ. ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಒಂದು ತಾಲೂಕು ಆಫೀಸ್ ಇರ್ಬೋದು, ಒಂದು ಯಾವ್ದಾದ್ರು ಸಂಸ್ಥೆ ಇದ್ದರು ನೋಡ್ಕೊತಿದ್ದಾರೆ ಚಾಮುಂಡೇಶ್ವರಲ್ಲಿ ಮರಿಗೌಡರು. ಇಲ್ಲಿ ಗಂಟ್ಲುವೆ ಸಾಯಾಬ್ರ ಹತ್ರ ಸರ್ ಬಹಳಷ್ಟು ಅಕ್ರಮ ನಡೆದಿತ್ತು. ಆ ಅಕ್ರಮನ ತನಿಖೆಗೊಳಪಡಿಸಿ ಅಂತ ಮರಿಗೌಡರು ಪತ್ರ ಬರೆದಿದ್ದಕ್ಕೆ ಈ ಒಂದು ಹಗರಣ ಬೆಳಕಿಗೆ ಬಂತು. ಇಲ್ಲ ಅಂದ್ರೆ ಏನು ಆಗ್ತಾನೆ ಹಾಗಾಗಿ ನೈತಿಕ ನೋಡಿ. ಇವತ್ತು ಡಿ ಮಾದೇವೇಗೌಡರು ಸಿದ್ದರಾಮಯ್ಯ ಸಾಹೇಬ್ರ ರಿಕ್ವೆಸ್ಟ್ ಮಾಡ್ಕೊಂಡವ್ರು ಏನಂತ, ಮೂಡನ ಕ್ಲೀನ್ ಮಾಡಿ, ಭ್ರಷ್ಟಾಚಾರ ಅಲ್ಲಾಗಿರೋದ ತೊಲಗಿಸಿ ಅಂತ ಕೇಳ್ಕೊಂಡಿರೋದು. ಮಾವನಹಳ್ಳಿ ಸಿದ್ದೇಗೌಡರು ಮರಿಗೌಡರಿಂದ ಹಾಳಾಗಿಲ್ಲ, ಅವರೇ ಹೇಳಿರೋದು. ನೀವು ಕರೆಕ್ಟ್ ಒಂದ್ಸರಿ ನೋಡಿ. ಅಲ್ಲ ಸರ್, ಮಾವನಹಳ್ಳಿ ಸಿದ್ದೇಗೌಡರನ್ನ ಹೇಳ್ತಿರೋದು ಸಿದ್ದರಾಮಯ್ಯನವರು ಸಿಗಾಕೊಳ್ಳೋ ಕಾರಣ ಮರಿಗೌಡರು. ಇಲ್ಲಿ 2 ಗುಂಪುಗಳ ನಡುವೆ ಮರಿಗೌಡರಿಗೂ ಇನ್ನೊಂದು ಗುಂಪು ಆದಂತ ಸಂಘರ್ಷಕ್ಕೆ ಅವ್ರು ಪತ್ರ ಬರೆದ್ರು. ಅಲ್ಲ ಹೇಳಿ ಪತ್ರ ಬರೆದ್ರು. ಆ ಪತ್ರ ಬರೆದಾಗ ಏನಾಯ್ತು, ಕೆಲವು ಅಕ್ರಮವಾಗಿ ಮಾಡಿರೋಂಥವ್ರು ಸಿಗಾಕತ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪತ್ನಿನ ಹೆಸರು ಬಯಲಿಸ್ತಿದ್ರು. ಹಾಗಾಗಿ ಅದು ಸಮಸ್ಯೆ ಆಯ್ತು. ಇದು ನೈತಿಕ ಮನೆ ಮರಿಗೌಡನೇ ಹೋಗ್ಬೇಕು, ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಮಾವನಹಳ್ಳಿ ಸಿದ್ದೇಗೌಡರು ಮಾವನಹಳ್ಳಿ ಸಿದ್ದೇಗೌಡರಿಂದ ಹೇಳಕ್ ಅವ್ರಿಗೆ ನೈತಿಕತೆ ಇದೆ. ಈಗ ಮರಿಗೌಡರು ಸಾಹೇಬರು ಅಧ್ಯಕ್ಷರಾಗಿ ಎಷ್ಟು ತಿಂಗಳಾಗಳಾಗಿದೆ, ಒಂದು ಮೀಟಿಂಗ್ ಮಾಡಿಲ್ಲ ಇನ್ನೂ. ಒಂದು ಮೀಟಿಂಗ್ ಮಾಡಕ್ ಅವಕಾಶ ಆಗಿಲ್ಲ ಇನ್ನೂ. ಒಂದು ಮೀಟಿಂಗ್ ಮಾಡಿಲ್ಲ. 2020-21 ಆಗಿರೋಂಥದ್ದು ಯಾವುದು ಈ ಪ್ರಕರಣ ನಡೆದಿರೋದು. 2020-21 ಬಿಜೆಪಿ ಅವ್ರು ಕೊಟ್ಟಿರೋದು, ಬಿಜೆಪಿ ಸರ್ಕಾರದಿಂದ ಕೊಟ್ಟಿರೋದು, ರಾಜೀವ್ ಅಧ್ಯಕ್ಷರಾಗಿದ್ದು ಕೊಟ್ಟಿರೋದು. ಮರಿಗೌಡರು ಸಾಹೇಬರು ಅಧ್ಯಕ್ಷರಾಗಿ ಈಗ 6 ತಿಂಗಳು ಆಗಿದೆ ಅಷ್ಟೇನೆ. ಇದನ್ನ ದಾರಿ ತಪ್ಪಿಸಂತ ಕೆಲಸ ಮಾಡ್ತಾರೆ ಮಾನ್ಯ ಸಿದ್ದೇಗೌಡರು. ಅದಕ್ಕೆ ರಿಯಲ್ ಎಸ್ಟೇಟ್ ಮಾಡ್ಲಿ, ಅವರು ಬಿಸ್ನೆಸ್ ಮಾಡ್ಲಿ, ಎಲ್ಲರೂ ಇರಲಿ, ಬಟ್ ಅವ್ರು ಮಾತಾಡೋ ರೀತಿನ ನಾವು ಖಂಡಿಸ್ತಾ ಇದೀವಿ ಸಿದ್ದೇಗೌಡರು. ಅದಕ್ಕೋಸ್ಕರ ನಿಮ್ಗೆಲ್ಲ ತರ್ತಿರೋದು. ಜಾಸ್ತಿ ಟಿ ದೇವೇಗೌಡರ ಜೊತೆ ಮಾಡ್ತಿದ್ರಲ್ಲ, ಏನೇ ಆಗಿರೋದು ಹೇಳ್ಬೇಕಾಯ್ತಲ್ಲ. ಅವತ್ತೇ ಯಾಕೆ ಮುಚ್ಕೊಂಡಿದ್ರು? ಎಲೆಕ್ಷನ್ ಟೈಮಲ್ಲಿ ಅವರು ಬಹಿರಂಗ ಮಾಡ್ಬೋದಿತ್ತಲ್ಲ. ಅವ್ರು ಹೇಳಿರೋದು ಸಿದ್ದೇಗೌಡರು ನಮ್ಮ JDS ಪಕ್ಷದವರು ಕುಮಾರಸ್ವಾಮಿ ಅವರು ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳಿರೋದು. ಮರಿಗೌಡರು ಅಧ್ಯಕ್ಷರ ಮೀಟಿಂಗ್ ಲೆಟರ್ ಕೊಟ್ಟದ್ದು ಮೂಢ ಆಸ್ತಿನ ಕಾಪಾಡ ರಕ್ಷಣೆ ಮಾಡೋಕ್ಕೋಸ್ಕರ, ಮೂಢ ಆಸ್ತಿನ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ನೋಡ್ಬಿಟ್ಟಿರೋದು. ಅವರು ಯಾವುದೇ ಕಾರಣಕ್ಕೂ ಮೀಟಿಂಗ್ ಬಂದ್ರೆ ನಮ್ಗೆ ಕಾರಣಕ್ಕೂ ಏನು ಮಾಡಬೇಡಿ ಅಂತ. ಮರಿಗೌಡರು ಮಾಡಿದ್ದು ಎಲ್ಲವೂ ಸರಿ ಸರ್. ಸಿದ್ದೇಗೌಡರು ಆರೋಪ ಮಾಡಿದ್ರೆ ಆರೋಪ ಸರ್, ನಾವು ಹೇಳ್ತಿಲ್ಲ ನಿಮಗೆ. ಸಿದ್ದೇಗೌಡರು ಹೇಳಿದ್ರೆ ಹೇಳ್ತಿರೋದು ಈಗ ಮರಿಗೌಡರು ಅಕ್ರಮ ನಡೀತಾರೆ ನಿಲ್ಲಿಸಿ ಅಂತ ಪತ್ರ ಬರೆದ್ರು. ಅದು ಇವರು ಆ ಪತ್ರ ಬರೆದಿದ್ದೇ ಸಿದ್ದರಾಮಯ್ಯ ಕಂಟ್ಕೊಂಡ್ಬಂದ್ರು. ಹಾಗಾಗಿ ನೈತಿಕ ಮನೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಮರಿಗೌಡ. ಅವ್ರು ಕೇಳಕ್ ನೈತಿಕತೆ ಇರಲ್ಲ ಸರ್. ಚುನಾವಣೆಯಲ್ಲಿ 40 ವರ್ಷ ದುಡಿದ್ಬಿಟ್ಟು ಸ್ಥಾನ ಬಿಟ್ಕೊಟ್ರು ಮರಿಗೌಡರು. MLA ಕ್ಯಾಂಡಿಡೇಟ್, ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ, KPC ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಸದಸ್ಯರಾಗಿ ಸೇವೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕೊಟ್ಟರೆ ಮರಿಗೌಡ್ರೆ. ಸಿದ್ದರಾಮಯ್ಯ ಆದೇಶ, ಪಕ್ಷದ ಸೂಚನೆ ಮೇರೆಗೆ ಪಕ್ಷ ಕೊಟ್ಟ ಅವ್ರ ಜೊತೆಲಿ ₹1 ಪೆಟ್ರೋಲ್ ಹಾಕ್ಸ್ಕೊಳ್ಳೋದೇ ಕಾಲು ಕೈ ಊಸ್ಕೊಂಡು ಮಲಗಿದ್ರು. ಈ ಪಾರ್ಟಿ ಎಲೆಕ್ಷನ್ 3 ದಿನ ಆಗ್ಬಿಟ್ಟು ಏನು ಹೋಗೋದು ಗೊತ್ತೇ ಇಲ್ಲ. ಮರಿಗೌಡ್ರು ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು, ಯಾವುದೋ ಎಲೆಕ್ಷನ್ಲಿ ಹಂಗೆ ಅವ್ರ ಜೊತೆ ಸೋಲಿಸು ಅಂತ ಹೇಳೋದು ಇಲ್ಲ. ಸಂದು ಹೇಳೋದು ನೋಡಿ. ನೈತಿಕವಾಗಿ ಮರಿಗೌಡ್ರು ಯಾಕೆ ಕರ್ಕೊಂಡಿದ್ರು ಚುನಾವಣೆ ಪ್ರಚಾರ ಮಾಡಕ್ಕೆ?
ಅದು ನಾಳಕ್ಕೆ ಇವರು ಉಪ್ಪು ಮುಟ್ಬಿಟ್ಟು ಅವ್ರು ಸತ್ಯ ಮಾಡಕ್ಕೆ ಹೋದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಉಪ್ಪುಟ ಸಂಸ್ಕೃತಿ ಇಲ್ಲ. ನೀವೇನೇ ಮಾಡಬೇಕಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮುಖಂಡರಾಗಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಆದೇಶದ ಮೇರೆಗೆ ನೀವು ಪತ್ರಿಕಾಗೋಷ್ಠಿ ಮಾಡಬೇಕು, ಚರ್ಚೆ ಮಾಡಬೇಕು. ಅಂದರೆ ನಿಮಗೆ ಇವರು JDS BJP ನಾಯಕರು ಕುಮ್ಮಕ್ಕಿರಬೇಕು ಅಂತ ನಮ್ಮ ಅನಿಸಿಕೆ ಸರ್. ಅಲ್ಲ, ಇನ್ನೊಂದು ಮಾತು ಹೇಳಿದ್ರು, ಈ ಸಮಸ್ಯೆ ಆಗ್ತಿರಲಿಲ್ಲ ಅವರು ಈಗಲೂ ಬರ್ಬೋದು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ನಮಗೆ ಗೊತ್ತಿಲ್ಲ ಸರ್. ನಾವು ಯಾರು ಆತರ ಹೇಳಿ ಸರ್? ಸಿದ್ದೇಗೌಡರು ಎಲ್ಲ ಮೋಸ್ಟ್ಲಿ ಮತ್ತೆ JDS ಹೋಗ್ಬೇಕು ಅನ್ಸುತ್ತೆ. ಹೋಗ್ಲಿ ಅವರು JDS ಹೋಗ್ಲಿ ಅಂತಲ್ಲ, ಅವರೇ ಬರಲಿ ಅಂತ ಒಳ್ಳೇದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅವ್ರು ಇವಾಗ ದಿಕ್ತಪ್ಸೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇವಾಗ ನೀವೇನ್ ಹೇಳಿದ್ರಿ, ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅದು ಕುಂಟು ನೆಪ ಅಷ್ಟೇ. ಇಲ್ಲಿ ಸಾಹೇಬ್ರನ್ನ ಸಿಗಿಸ್ಬೇಕು ಅನ್ನೋ ಒಂದು ಪ್ರಕರಣ ಇವತ್ತಿಂದ ಆಗ್ತಿಲ್ಲ. ಅವ್ರಿಗೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಯ್ತಲ್ಲ, ಅವಾಗಿಂದ ಎಲ್ರಿಗೂ ಕಣ್ಣು ಕುಕ್ಬಿಟ್ಟಿದೆ. ಏನ್ ಈ ಜನ ಇಷ್ಟು ಅಭಿಮಾನಿಗಳು ಇಡೀ ಭಾರತಾದ್ಯಂತ ಇಲ್ವಲ್ಲ ಅನ್ನೋದು ಅವ್ರಿಗೆ ಹೊಟ್ಟೆ ಊರಿಯಿಂದ ಇವರು ಏನೇ ಒಂದು ಸ್ಟೆಪ್ ತಗೋತಾ ಇದ್ರು ಅವತ್ತಿಂದ ಸಾಹೇಬ್ರನ್ನ ಹೆಂಗೆ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದಾರೆ ಹೊರತು ಅವರು ಸುಮಾರು ಕಳೆದ 2 ವರ್ಷದಿಂದ ಬೇರೆ ಯಾವುದೇ ರಾಜಕೀಯ ಕೆಲಸಗಳನ್ನೇ ಮಾಡಿಲ್ಲ. ಇತರೆ ಪಕ್ಷಗಳು ಸಿದ್ದರಾಮಯ್ಯನವ್ರನ್ನ ಸಿಗಿಸ್ಬೇಕು, ಅವ್ರಿಗೆ ಏನಾದ್ರೂ ಒಂದು ಕಪ್ಚುಕೆಯಾಗಿ ಒಂದು ಮಾರಕವಾಗಿ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಅವ್ರು ಇದ್ದಾರೆ ಹೊರತು ಇಲ್ಲಿ ಮೂಢ ಒಂದು ವಿಚಾರ ಅಂತ ತಗೊಂಡೋದಾದ್ರೆ ಪ್ರತಿಯೊಬ್ಬರಿಗೂ ಇವತ್ತು ಸಂವಿಧಾನದಲ್ಲಿ ಅವ್ರದೇ ಆದ ಹಕ್ಕುಗಳಿದೆ, ಅವ್ರದೇ ಆದ ಒಂದು ಕಾನೂನುಗಳಿದ್ದಾವೆ, ಮತ್ತೆ ಅವ್ರದೇ ಆದ ಒಂದು ಆಸ್ತಿ ಮಾಡಕ್ಕೆ ಒಂದು ದಾರಿಗಳಿದ್ದಾವೆ. ಇಲ್ಲಿ ನೀವು ನೇರವಾಗಿ ಸಾಹೇಬ್ರನ್ನ ನೀವು ರಾಜೀನಾಮೆ ಕೊಡಿ ಅಂತ ಕೇಳಕ್ಕೆ ಯಾವುದೇ ಪಕ್ಷಕ್ಕೆ ನೈತಿಕತೆನೇ ಇಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಎಲ್ಲವೇ ಅವರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇವೇ ಇಲ್ಲ. ಯಾವ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನ ಅಷ್ಟೇ ಸರ್ ಅವರು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಸಿದ್ದೇಗೌಡರು ಒಂದ್ ರೀತಿಯಲ್ಲಿ ಮರಿಗೌಡರು ಚಾಮುಂಡೇಶ್ವರಿ ಆಸ್ಪಿರೇಟ್ ಆಗ್ಬಿಟ್ಟು ಉದ್ದೇಶಕ್ಕೆ ಅದೇ ಇವಾಗ ಬನ್ನಿ ಅನ್ನೋ ರೀತಿ ಕರೀತಾ ಇದ್ದಾರೆ. ಹೌದು, ಇವಾಗ ಅವ್ರಿಗೆ ಏನಾಗಿದೆ ಅಂದ್ರೆ ಮರಿಗೌಡರ ಮೇಲೆ ಒಂದು ನೆಕ್ಸ್ಟ್ ಇವರೇ ಅಪ್ಕಮಿಂಗ್ ಲೀಡರ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಹೋದ್ಸಲಲ್ಲಿ ಅವ್ರ ಸ್ಥಾನನೇ ಇವ್ರು ಬಿಟ್ಕೊಡಿರೋದು. ಆ ಒಂದು ಒಳ್ಳೆತನದಿಂದ ಅವ್ರು ಮುಂದಕ್ಕೆ ಬಂದಿರೋದು. ಮುಂದೆ ಎಲ್ಲರೂ ಗೊತ್ತಾಗಿದೆ ಸಿದ್ದೇಗೌಡರ ಕೈಲಿ ಏನು ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಗೊತ್ತಾಗಿರೋದ್ರಿಂದ ಮತ್ತೆ ಎಲ್ಲಿ ಮರಿಗೌಡರಿಗೆ ಹೋಗುತ್ತೋ ಅದನ್ನ ತಪ್ಪಿಸುವಂತ ಪ್ರಯತ್ನನ ನಾವು ಬೇರೆ ದಾರಿ ಇದೆ. ಈಗ ಅವ್ರಂತೂ ಇನ್ನು ಬರಕ್ಕಾಗಲ್ವಲ್ಲ, ಮುಖ್ಯವಾಹಿನಿಗೂ ಬರಕ್ಕಾಗಲ್ಲ, ಟಿಕೆಟ್ ಕೇಳಕ್ಕಾಗಲ್ಲ. ಅದಕ್ಕೆ ಅವ್ರು ಬಂದು ಈಗ ಅವ್ರಿಗೆ ಬೇರೆಯವ್ರಿಗೆ ಹೋದ್ರೂ ಪರವಾಗಿಲ್ಲ, ಮರಿಗೌಡರಿಗಂತೂ ಟಿಕೆಟ್ ಸಿಗ್ಬಾರ್ದು ಅನ್ನೋ ಒಂದು ಕೆಟ್ಟ ದೃಷ್ಟಿ ಅವರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಮಾವನಹಳ್ಳಿ ಸಿದ್ದೇಗೌಡ ಎಂಬ ವ್ಯಕ್ತಿಗೆ ಸಿದ್ದರಾಮಯ್ಯನವರು ಟಿಕೆಟ್ ಕೊಟ್ಟು ತುಂಬ ಅನ್ಯಾಯ ಆಯಿತು. ಈ ಮಾವನಹಳ್ಳಿ ಸಿದ್ದೇಗೌಡ ಕುತಂತ್ರಿ ರಾಜಕಾರಣದಲ್ಲೇ ನಂಬರ್ 1 ಮತ್ತು ಕಮಿಟ್ಮೆಂಟ್ ರಾಜಕಾರಣ ಮಾಡೋದ್ರೆ ನಂಬರ್ 1. ಈ ವ್ಯಕ್ತಿಗೆ ಏನೋ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಬ್ಬ MLA ಆಯ್ತಾನೆ ಅಂತ ಸಿದ್ದರಾಮಯ್ಯನವರು ದೂರದೃಷ್ಟಿ ಇಟ್ಕೊಂಡು ಈ ವ್ಯಕ್ತಿಗೆ ಬೇರೆಯವರು ಟಿಕೆಟ್ ಕೊಡಬೇಡ ಅಂತ ಹೇಳಿದ್ರು ಸಹ ಅವನಿಗೆ ಟಿಕೆಟ್ ಕೊಟ್ಟರು. ಈ ವ್ಯಕ್ತಿ ಒಂದು ಸಂತೆಯಲ್ಲಿ ವ್ಯಾಪಾರ ಮಾಡಿದ ರೀತಿ, ಎತ್ತಿನ ವ್ಯಾಪಾರ ಮಾಡಬೇಕಾದ್ರೆ ಹಿಂಗೆ ಟವಲ್ ಮುಚ್ಕೊಂಡು ಲೆಕ್ಕ ಹಾಕ್ತಾರೆ. ಆ ಲೆಕ್ಕದಲ್ಲಿ GT ದೇವೇಗೌಡರ ಜೊತೆಯಲ್ಲಿ ಟೈಅಪ್ ಆಗಿ ತನ್ನ ಒಂದು ಅಭ್ಯರ್ಥಿ ಅಂತ ಬೆಂಬಲಿಸ್ಕೊಂಡು ಒಳಗಡೆ ರಾಜಕಾರಣ ಮಾಡಿ ಕಾಂಗ್ರೆಸ್ ಪಕ್ಷ ಸೋಲಕ್ಕೆ ಮೇಯ್ನಾಗಿ ಕಮಿಟ್ಮೆಂಟ್ ರಾಜಕಾರಣ ಮಾಡಿದ ಒಬ್ಬ. ರಾಜಕಾರಣದಲ್ಲಿ ಅವನಿಗೆ ಏನು ಹೇಳಬೇಕು ಅಂತ ಹೆಸರು ನಾವು ಹೊಸದಾಗಿ ಹೆಸರಿಡಬೇಕು. ಅವನಿಗೆ ಹೇಡಿ, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡೋದ ಹೇಡಿ ಅಂತ ನಾವು ಅವನಿಗೆ ನಾಮಕರಣ ಇವತ್ತಿನಿಂದ ಮಾಡ್ತೀವಿ. ಪಕ್ಷದ ಒಳಗಡೆನೇ ಇದಾರಲ್ಲ ಸರ್, ಪಕ್ಷದ ಒಳಗಡೆಯಿಂದ ಅವನು ಉಚ್ಚಾಟನೆ ಮಾಡಬೇಕು. ರಾಜ್ಯದ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷದಿಂದ ಆ ವ್ಯಕ್ತಿಯನ್ನ ಅವನ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಿದ್ರೆ ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 2028ರ ಚುನಾವಣೆಯಲ್ಲಿ ಬಹುಮತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ MLA ಆಗಿ ಆಗ್ತೀವಿ. ಆದರೆ ಇಂಥ ಕುತಂತ್ರ ರಾಜಕಾರಣ ಮಾಡೋಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಟ್ಕೊಂಡ್ರೆ ನಮ್ಮ ಬೇರ್ನೆ ಅವನು ಬುಡ ಮಾಡ್ತಾನೆ, ಬೇರ್ನೆ ಬುಡ ಮಾಡೋಕ್ಕೆ ಹೊರಟಿದ್ದಾನೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ DCM ಸಾಹೇಬರಿಗೆ ಮನವಿ ಮಾಡೋದೇನಂದರೆ ಇವನ ಪಕ್ಷದಿಂದ ನಾಳಿಂದ ಇವನ ಕಿತ್ತು ಬಿಸಾಡಿ
ಕಾಂಗ್ರೆಸ್ ಪಕ್ಷಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹುಸಂಖ್ಯಾತರವಾಗಿ ಒಂದು ಕಾರ್ಯಕರ್ತರು ಒಂದು ದಂಡೆ ಇದೆ. ಸಿದ್ದರಾಮಯ್ಯನವರ ಫಾಲೋವರ್ಸ್ ಅವ್ರು ಮಾಡಿರ್ತಾರೆ, ಅವ್ರ ಕಾರ್ಯಕರ್ತ ಮಾಡ್ತಾರೆ. ನೆಕ್ಸ್ಟ್ ಜಡ್ಪಿ ಟಿ ಬಂದ್ರೆ ಅವ್ರ ಚುನಾವಣೆಯಲ್ಲಿ ನಾವು ಗೆಲ್ಸೋಂಥ ಒಂದು ಶಕ್ತಿ ಇದೆ. ಆದ್ರೆ ಇವನು ಮರಿಗೌಡರಿಗೆ ಯಾವ ರೀತಿ ಇವನು ಅಧಿಕಾರದಿಂದ ಇಳಿರಿ ಅನ್ನಕ್ಕೆ ಇವನೇನು ನೇಮಕ ಮಾಡುತ್ತಾನೆ ಈ ವ್ಯಕ್ತಿ. ಈ ಮರಿಗೌಡರಿಗೂ ಇವನಿಗೂ ಸಂಬಂಧ ಏನು? ಮತ್ತೆ ಇವನಿಗೆ ರಾಜಕಾರಣದಲ್ಲಿ ಕುತಂತ್ರ ಮಾಡಿ ಟೈಅಪ್ ಆಗಿ ಒಳಗಡೆ ರಾಜಕಾರಣ ಮಾಡಿ ಇವನು ಸೋತಂತ ವ್ಯಕ್ತಿ ಮರಿಗೌಡರ ಮೇಲೆ ಆಪಾದನೆ ಮಾಡುವುದು ತುಂಬಾ ಖಂಡನೀಯ. ಇವನಿಗೆ ಸರಿಯಾಗಿ ನಾವು ಬುದ್ಧಿ ಕಲಿಸ್ತೀವಿ. ಇವನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದ್ರೆ ನಮ್ಗೇನು ತೊಂದರೆ ಇಲ್ಲ, ನಮಗೆ ಬೆನಿಫಿಟ್. ಇವನು ದಳಕ್ಕೆ ಹೋಗಲಿ, ಬಿಜೆಪಿಗೆ ಹೋಗಲಿ ಅಥವಾ ಇಂಡಿಪೆಂಡೆಂಟ್ ಆಗಿ ಹೋಗ್ಲಿ. ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ಇವನ ಬೆಂಬಲಿಗರ ಈಗ ಸದ್ಯಕ್ಕೆ ಇನ್ನೊಂದು 2-3 ದಿವಸದಲ್ಲಿ ಉಚ್ಚಾಟನೆ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಇವನು ಪಕ್ಷದಿಂದ ದೂರ ಹೋದ್ರೆ ನಮ್ಮ ಕಾರ್ಯಕರ್ತರು ಒಂದು ದಂಡೆ ಇದೆ. ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದುಡಿಯುವಂತ ಒಂದು ನಿಯತ್ತಾದ ವರ್ಗ ಇದೆ. ಆ ವರ್ಗದವರು ದುಡಿತಾರೆ. ಆದ್ರೆ ಇವನು ಮರಿಗೌಡರಿಗೆ ಒಂದು ಸ್ಥಾನದಿಂದ, ಒಂದು ಮೂಢ ಅಧ್ಯಕ್ಷರ ಸ್ಥಾನದಿಂದ ಕೆಳಗಡೆ ಇಳಿರಿ ಅನ್ನಕ್ಕೆ ಇವನು ಯಾರು? ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇದು ನಾವು ಖಂಡಿಸ್ತೀವಿ. ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಹೈಯಿಂದ ಒಕ್ಕೂಟದಿಂದ ಇವನ್ನ ಖಂಡನೀಯವಾಗಿ ಖಂಡಿಸ್ತೀವಿ. ಮತ್ತೆ ಇವನಿಗೆ ಉಚ್ಚಾಟನೆ ಮಾಡ್ಲಿಕ್ಕೆ ಏನೇನ್ ಬೇಕೋ ನಾವು ಅದು ಕಂಪ್ಲೇಂಟ್ ಮಾಡಿ ಇವನು ಉಚ್ಚಾಟನೆ ಮಾಡ್ತೀವಿ. ಸರಿ ಹೇಳಿ. ಮಾನ್ಯ ಕೆ ಮರಿಗೌಡರ ಏನು ಮೊನ್ನೆ ಸಿದ್ದೇಗೌಡರು ಎಸ್ಕೇಪ್ ಸಿದ್ದೇಗೌಡರು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರನ್ನ ವಜಾ ಮಾಡಬೇಕು, ಮರಿಗೌಡರನ್ನ ವಜಾ ಮಾಡಬೇಕು, ಪಕ್ಷದಿಂದ ತೆಗಿಬೇಕು, ಅವರಿಂದಲೇ ಸಿದ್ದರಾಮಯ್ಯಗೆ ಡ್ಯಾಮೇಜ್ ಆಗಿದೆ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ತಾವೇ ಅರ್ಥ ಮಾಡ್ಕೊಂಡು ತಾವು ಹಿಂದಕ್ಕೆ ಹೋಗಿ ಎಲೆಕ್ಷನ್ ಮುಂಚೆ ಏನೇನಾಯಿತು ಅಂತ ಎಲ್ಲ ಅರ್ಥ ಮಾಡ್ಕೊಂಡು ಆ ಹೇಳಿಕೆನ ವಾಪಸ್ ತಗೋಬೇಕು. ಯಾಕಂದರೆ ಮರಿಗೌಡರ ಚಾರಿತ್ರ್ಯನೇ ಏನೂ ಗೊತ್ತಿಲ್ಲ. ಮರಿಗೌಡರು ಸಾಹೇಬತ್ತು ಸನ್ಮಾನ್ಯ ಸಿದ್ದರಾಮಯ್ಯ 40 ವರ್ಷ 35 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಅವ್ರ ಜೊತೆಲೆ ಬೆನ್ನೆಲುಬಾಗಿ ಜೊತೆಗೆ ಒಂಥರ ತಮ್ಮಂತರ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋರು ಮರಿಗೌಡರ ವ್ಯಕ್ತಿತ್ವನೇ ಬೇರೆ, ಈ ಸಿದ್ದೇಗೌಡನ ವ್ಯಕ್ತಿತ್ವನೇ ಬೇರೆ. ಸಿದ್ದೇಗೌಡ ಏನೋ ಅನುಕೂಲಕ ರಾಜಕಾರಣಿ, ಲಾಟ್ರಿ ಬಂದಂಗೆ ಬಂದಿದ್ದಲ್ಲ ಕಳೆದ ಬಾರಿ. ಅವ್ನು ಮತ್ತೆ ನಮಗೂ ಇಷ್ಟನೂ ಇಲ್ಲ, ಅವ್ನ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕು ಅಂತ ಸಿದ್ದೇ ಕೈ ಕೆಳಗಡೆ ನಾವು ವರ್ಕ್ ಮಾಡಬೇಕು ಅಂತ ಕಿಂಚಿತ್ತು ನಮಗೆ ಧೋರಣೆಗೆ ಇಂಟ್ರೆಸ್ಟೇ ಇರಲಿಲ್ಲ. ಸುಮ್ಮನೆ ಅನ್ಯಾಯವಾಗಿ ಮರಿಗೌಡರು ಟಿಕೆಟ್ ತಪ್ಪೋಯ್ತಲ್ಲ ಅಂತಂದರೆ ಬಲವಂತಾಗಿ ಸಿದ್ದರಾಮಯ್ಯ ನೋಡ್ಕೊಂಡೆ ನಾವು ರಾಜಕಾರಣ ಮಾಡಿದ್ದು. ಅಲ್ಲಿ ಸಿದ್ದರಾಮಯ್ಯ ವ್ಯಕ್ತಿ ಅಂತಲೇ ಮಾಡಿದ್ದು, ಮತ್ತೆ ಸಿದ್ದೇಗೌಡ ಅಂತ ನಾವು ಕೆಲಸ ಮಾಡಲೇ ಇಲ್ಲ ಪಕ್ಷಕ್ಕೆ. ಯಾಕಂದರೆ ಸನ್ಮಾನ್ಯ ಮರಿಗೌಡರು 40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಅವ್ರು ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಮತ್ತು ಈ ಇಲ್ಲಿಗಂಟನೂ ಒಂದು KPCC ಮೆಂಬರ್ ಆಗಿ ಈಗ ತಾನೇ ಮೂಡಾದಲ್ಲಿ ಅಧ್ಯಕ್ಷರು ಕೊಟ್ಟರೆ ಸಾಹೇಬ್ರು MLA ಟಿಕೆಟೇ ಕೊಡಬೇಕಾಯ್ತು ಅವ್ರಿಗೆ. ಮಿಸ್ ಆಗಿ ಬೇಡ ಅಂದರೂ ಅವ್ರು ಕೊಟ್ಟು ಅವ್ರನ್ನ ಸಿದ್ದರಾಮಯ್ಯ ತಮಗೆ ತಾವೇ ಕಲ್ಲಾಕೊಂಡ್ರು. ಕ್ಷೇತ್ರಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ ಅನಾಯಾಸವಾಗಿ ಗೆದ್ಬಿಡೋದು ಈ ಸರಿ GT ದೇವೇಗೌಡರ ಮೇಲೆ. ಅಂಥದ್ದನ್ನ ಇವರು ಸರಿಯಾಗಿ ರಾಜಕಾರಣ ಮಾಡಿದೆ, ಸರಿಯಾಗಿ ಗುಂಪು ಕಟ್ತಾನೆ, ಸರಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಿಡೋದು. ಕೆಲವರು ಬೆಳ್ಳಣಿಕೆ ಅವ್ರ ಕೈಗೊಂಬೆ ಆಗಿ ಅವ್ರು ಹೇಳಿದ ಮಾತು ಕೇಳ್ಕೊಂಡು ಅವ್ರ ಅನುಕೂಲ ತಕ್ಕಂತೆ ಸನ್ಮಾನ್ಯ ನಮ್ಮ ಬ್ಲಾಕ್ ಅಧ್ಯಕ್ಷರನ್ನೇ ಜೊತೆಗೆ ತಗೊಳ್ಳಿಲ್ಲ. ಅವರು ನಮ್ಮ ಇವಾಲ ಬ್ಲಾಕ್ ಅಧ್ಯಕ್ಷರ ಜೊತೆಗೆ ಇಟ್ಕೊಳ್ಳಿಲ್ಲ. ಯಾರು ಮರಿ ಕೆಲಸ ಮಾಡಿದಂಥ ವ್ಯಕ್ತಿ. ಅದಕ್ಕೆ ಕೊನೆಗೆ ಸೋತು ಕೊನೆಗೆ ಎಲೆಕ್ಷನ್ 3 ದಿವಸ ನನಗೆ ಬಂದಾಗ ಪರಾರಿ ಆದರು. ದುಡ್ಡು ಹಂಚಕ್ಕೆ ಬೂತ್ ಮಟ್ಟದ ಕಾಸು ಕೊಡ್ದೇನೆ ಉಪ್ಪಿಡ್ಕೊಂಡು ಸತ್ಯಾಗ್ರಹ ಮಾಡಿ ನಾ ಅದು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಕಾಸಲ್ಲಿ ರಾಜಕಾರಣ ಕೈ ಮುಗಿದ್ಬಿಟ್ಟು ಒಳ್ಳೆ ಇನ್ನೂ ಹಳ್ಳಿ ಭಾಷೆ ತಗೊಂಡು ಇನ್ನೂ ಹಳ್ಳಿ ದನದ ಕೊಟ್ಟಿಗೆ ಕೆಲಸ ಮಾಡ್ತಾರಲ್ಲ, ಹಂಗೆ ದುಡಿಸ್ಗಳಿಂದ ಇದ್ದವು ತಪ್ಪೆ ಮಾತ್ರ ಇಲ್ಲಿಗೆ ಬಿಡಿಂದ ಬಂದ್ಬಿಟ್ಟು ಒಳ್ಳೆ ಅನಾಲಯಕ ಥರ ಮಾತಾಡಿದ್ರು ಸಿದ್ದೇಗೌಡರು. ಅವರೆಲ್ಲ ಅನೇಕ ರಾಜಕಾರಣ ಮಾಡೋಕ್ಕೆ ಅನ್ಫಿಟ್ ಅವರೆಲ್ಲ. ಯಾಕಂದರೆ ದೇವೇಗೌಡರ ಹತ್ರ ಬೆಳೆದು ದೇವೇಗೌಡರು ಮೋಸ ಮಾಡಿ, ಕುಮಾರಸ್ವಾಮಿ ಮೋಸ ಮಾಡಿ ಇಲ್ಲಿ ಬಂದು ರಾಜಕಾರಣ ಮಾಡಿ ನಾನು ಏನೋ ಮಾಡ್ಬಿಡ್ತೀನಿ, ನಾನು ಏನೋ ತಂದುಬಿಡ್ತೀನಿ, ದುಡ್ಡು ಹಾಕ್ಬಿಡ್ತೀನಿ, ಎಷ್ಟರ ಆಗಲಿ ಅಂತ ಬಂದ್ಬಿಟ್ಟು ಸಾಹೇಬ್ರಿಗೆ ಮೋಸ ಮಾಡಿ ಬಣ್ಣ ಮಾತಾಡಿ ಟಿಕೆಟ್ ತಗೊಂಡು ಇವತ್ತಿನ ದಿನ ಮರಿಗೌಡರು ಮಾಡೋಕ್ಕೆ ಅವ್ರ ನೈತಿಕ ಹಕ್ಕೆ ಇಲ್ಲ. ಮರಿಗೌಡರು ಮಾತಾಡೋಕ್ಕೆ ಮರಿಗೌಡರೇ ಬೇರೆ, ಇವರೇ ಬೇರೆ. ಇವ್ರ ಅನುಕೂಲಕ ರಾಜಕಾರಣಿ ಇವರು. ಯಾವತ್ತಿದ್ರು ಇವ್ರ ಪಕ್ಷದಲ್ಲಿ ಈಗ ನೆನ್ನೆ ಮೊನ್ನೆ ಬಂದು ಪಕ್ಷಕ್ಕೆ ನಾವು ಸಾಹೇಬ್ರು ಯಾವತ್ತಿಂದ ಅವ್ರ ಜೊತೆ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸತ್ಯಾಗತೆ ದುಡಿತಿರೋರು. ಇವರು ಬಂದು ಲಾಟ್ರಿ ಥರ ಲಾಟ್ರಿ ಆಯ್ಕೆ ಆಗ್ಬಿಟ್ಟು ಬಂದು ಮರಿಗೌಡರ ಮೇಲೆ ವಜಾ ಮಾಡಬೇಕು ಅಂದರೆ ಯಾವ ನೈತಿಕವನ್ನ ಮಾತಾಡ್ತಿರೋರು. ಅದರಿಂದ ಇವರೆಲ್ಲ ಮಾತಿಗೆ ನಾವು ಸೊಪ್ಪಾಗ್ತಾನೆ ಇಂಥಲ್ಲ ಇವ್ರನ್ನ ಕೆಲಸ ಇವ್ರನ್ನ ಕಾಂಗ್ರೆಸ್ ಪಕ್ಷ ನಾಲಾಯಕು ಇಂಥವ್ರನ್ನ ದೂರ ಇಟ್ಟು ಪಕ್ಷನ ಇವ್ರನ್ನೇ ವಜಾ ಮಾಡಿ ಇವ್ರ ಈಗ ಚುನಾವಣೆ ಬಂತು. ಇಲ್ಲ ಚುನಾವಣೆ ಬಿಟ್ಟವರು ನಿನ್ನೆ ಮೊನ್ನೆ ಮುಖ ಕಾಣ್ಕೊತಾರೆ. ಮತ್ತೆ ಕೆಲವರು ಕೈಗೊಂಬೆ ಇವರು ಅವ್ರು ಹೇಳ್ದಂಗೆ ಕೇಳೋದು, ಅವ್ರು ಪ್ರತಿಭಟನೆ ಮಾಡಿ ಮರಿಗೌಡರ ಮೇಲೆ ಮಾಡೋದ ಮಾಡ್ತಿರೋದು. ಇವ್ರದ್ದು ಸ್ವಂತವಾಗೂ ಮಾಡ್ತಿಲ್ಲ, ಅವರು ಸ್ವಂತ ಬುದ್ಧಿ ಇಲ್ಲ ನಿಮಗೆ ಅನುಕೂಲಕ ರಾಜಕಾರಣಿ. ಅದರಿಂದ ನಾವು ಖಂಡನಿಸ್ತೀವಿ, ವಿಷಾದಿಸ್ತೀವಿ, ಇವ್ರಿಗೆ ಧಿಕ್ಕರನ್ನು ಇರ್ತೀವಿ ನಾವು. ಓಕೆ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.